ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನ ದಿವ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಪ್ರಶ್ನೋಪನಿಷತ್ತಿನ 1, 2 ಹಾಗೂ 3 ಪ್ರಶ್ನೆಗಳನ್ನು ನೋಡಿದ್ವಿ. ಈಗ 4ನೇ ಪ್ರಶ್ನೆ. ಸೌರ್ಯಾಯಿಣಿ ಗಾರ್ಗ್ಯ ಅನ್ನೋರು ಶಿಷ್ಯ, ಅವರು ಪಿಪ್ಪಲಾದರೂ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋರು 4ನೇ ಪ್ರಶ್ನೆ. ಅತಹೈನಂ ಸೌರ್ಯಾಯಿಣಿ ಗಾರ್ಗ್ಯ ಪಪ್ರಚ್ಛ ಭಗವನ್ನೇ ತಸ್ಮಿನ್ ಪುರುಷೇ ಕಾನಿ ಸ್ವಪ್ನಂತಿ ಕಾನ್ಯಸ್ಮಿನ್ ಜಾಗ್ರತಿ ಕತರ ಏಷ ದೇವ ಸ್ವಪ್ನಾನ್ ಪಶ್ಯತಿ ಕಸ್ಮೈ ತತ್ ಸುಖಂ ಭವತಿ ಕಸ್ಮಿನ್ನು ಸರ್ವೇ ಸಂಪ್ರತಿಷ್ಠಿತ ಭವಂತೀತಿ ಅಂತ ಇವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಹಾಗಂದರೆ ಅದಕ್ಕೆ ಅನುವಾದ ಏನು ನಾವು ನೋಡೋಣ ಇಲ್ಲಿ. ಹೇ ಭಗವಂತನೇ, ಮೊದಲು ಪ್ರಶ್ನೆಯ ಡೈರೆಕ್ಟಾಗಿ ನೋಡಿಬಿಡೋಣ. ಈ ಪುರುಷನಲ್ಲಿ ಯಾವುವು ನಿದ್ರಿಸುವವು, ಇವನಲ್ಲಿ ಯಾವುವು ಎಚ್ಚೆತ್ತಿರುವವು, ಇವೆರಡರಲ್ಲಿ ಯಾವ ದೇವನು ಸ್ವಪ್ನಗಳನ್ನು ನೋಡುವನು, ಯಾರಿಗೆ ಈ ಸುಖವು ಉಂಟಾಗುವುದು, ಯಾರಲ್ಲಿ ಎಲ್ಲವೂ ಏಕೀಭೂತವಾಗುವವು ಅನ್ನೋದು ಈ ಒಂದು ಪ್ರಶ್ನೆ. ಇದನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕು. ನಾವು ಹಿಂದಿನ 3 ಪ್ರಶ್ನೆ ನೋಡಿದಾಗ ಸಾಧ್ಯ ಸಾಧನ ಮತ್ತು ಅನಿತ್ಯವಾದ ಅಪರವಿದ್ಯೆಯನ್ನು ನೋಡಿದ್ವಿ. 3 ಪ್ರಶ್ನೆಗಳು ಅದಕ್ಕೆ ಸಂಬಂಧಿಸಿತ್ತು. ಈಗ ಸಾಧ್ಯ ಸಾಧನ ರೂಪ ಅಲ್ಲ, ಪ್ರಾಣ ಮನಸ್ಸುಗಳಿಗೆ ಅವು ಗೋಚರವೂ ಅಲ್ಲ, ಅತೀಂದ್ರಿಯ ವಿಷಯವಾಗಿದೆ, ಇದೇ ಶಿವನಾಗಿದೆ, ಇದೇ ಪರವಿದ್ಯಾ ವಿಷಯವಾಗಿದೆ. ಇಂತಹ ಪುರುಷ ಎಂಬ ಅಕ್ಷರ ಸತ್ಯವನ್ನು ಉಪದೇಶಿಸಲು ಮುಂದಿನ 3 ಪ್ರಶ್ನೆಗಳನ್ನು ಆರಂಭದಲ್ಲಿ ಹೇಳಲ್ಪಟ್ಟಿದೆ. ಈಗ ಈ ಒಂದು ಪುರುಷ, ವೇದದಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತ 2 ಆಪ್ಷನ್ ಇದೆ, ಅಂದರೆ 2 ವಿಚಾರಗಳಿದೆ. ಪುರುಷ ಮತ್ತು ಪ್ರಕೃತಿಯ ಮಿಲನದಿಂದ ಸೃಷ್ಟಿ. ಇಲ್ಲಿ ಪುರುಷ ಅಂತಂದರೆ ಮೇಲ್, ಗಂಡಸು ಅನ್ನೋ ಅರ್ಥ ಅಲ್ಲ. ಮೊಟ್ಟ ಮೊದಲು ಏನರ್ಥ ಪುರುಷ ಅಂತಂದರೆ ಸಾಮರ್ಥ್ಯ, ಪೊಟೆನ್ಷಿಯ, ಅಥವಾ ಪರಮಾತ್ಮನ ಸಾಮರ್ಥ್ಯ. ಪರಮ ಅತ್ ಮನ್ ಅಂದರೆ ಅಲ್ಟಿಮೇಟ್ ಮೂಮೆಂಟ್ ಆ್ಯಂಡ್ ಥಾಟ್, ಅದರ ಒಂದು ಪೊಟೆನ್ಷಿಯ ಅದು ಎಲ್ಲರಲ್ಲೂ ಇದೆ. ಅದೇ ಅವಕಾಶ, ಅದನ್ನೇ ಆಕಾಶ ಅಂತ ವೇದಗಳು ಇಲ್ಲಿ ಹೇಳ್ತಾ ಇವೆ. ಈ ರೀತಿಯಾದ ಈ ಪುರುಷನಲ್ಲಿ, ಅಂದರೆ ಈ ಒಂದು ನಮ್ಮ ಅವಯವಗಳಿಂದ ಕೂಡಿದ ಈ ಶರೀರದಲ್ಲಿ ಯಾವುವು ಅಂದರೆ ಯಾವ ಕರಣಗಳು, ಅಂದರೆ ಯಾವ ಅಂಗಾಂಗಗಳು, ಕರಣಗಳು ನಿದ್ರಿಸುತ್ತವೆ. ಈ ಅವಯವಗಳಿಂದ ಕೂಡಿದ ಶರೀರದಲ್ಲಿ ಯಾವುದು ಎಚ್ಚರವಾಗಿರ್ತವೆ, ಮತ್ತು ಕಾರ್ಯರೂಪವಾದ ದೇಹದಲ್ಲಿ ಮತ್ತು ಕಾರಣರೂಪವಾದ ಇಂದ್ರಿಯಗಳಲ್ಲಿ, ಇವೆರಡರಲ್ಲಿ, ಅಂದರೆ ಅರ್ಥ ಕಾರ್ಯರೂಪವಾದ ದೇಹ ಮತ್ತು ಕರಣರೂಪವಾದ ಇಂದ್ರಿಯ, ಅಂದರೆ ಕರ್ಣ ಅಂದರೆ ಟೂಲ್ಸ್, ಕರ್ಣರೂಪವಾದ ಇಂದ್ರಿಯಗಳಲ್ಲಿ ಯಾವ ದೇವ, ಅಂದರೆ ಯಾರು ಸ್ವಪ್ನಗಳನ್ನು ನೋಡೋರು ಯಾರು? ಎಲ್ರಿಗೂ ಡ್ರೀಮ್ಸ್ ಬೀಳುತ್ತೆ, ಎಲ್ಲರೂ ಡ್ರೀಮ್ಸ್ ನೋಡ್ತೀವಿ. ಆ ಡ್ರೀಮ್ಸ್ ನೋಡುತ್ತಿರುವವರು ಯಾರು? ಯಾರಿಗೆ ಅಂದರೆ ಜಾಗೃತ್, ಸ್ವಪ್ನ ಈ ರೀತಿ ವ್ಯಾಪಾರಗಳು ನಿಂತ ಮೇಲೆ ಪ್ರಸನ್ನವಾಗಿರುವ, ಯಾವುದೇ ಬಾಧೆಯನ್ನು ಒಳಗೊಂಡಿರದ ಆ ಒಂದು ಡೀಪ್ ಸ್ಲೀಪ್ ಸ್ಟೇಟ್ ಅನ್ನೋ ಸುಖ ಉಂಟಾಗತ್ತಲ್ಲ, ಅದು ಯಾರಿಗೆ? ನೋಡಿ, ಎಚ್ಚರವಾಗಿರುವಾಗ ಬೇರೆ, ಸ್ವಪ್ನವಾಗಿರುವಾಗ ಬೇರೆ. ಎಚ್ಚರ ಮತ್ತು ಸ್ವಪ್ನದಲ್ಲಿ, ಎಚ್ಚರದಲ್ಲಿ ನೋಡುತ್ತಿರುವವರು ಯಾರು, ಸ್ವಪ್ನದಲ್ಲಿ ನೋಡುತ್ತಿರುವವರು ಯಾರು? ಡೀಪ್ ಸ್ಲೀಪ್ ಸ್ಟೇಟ್
ಅಂದರೆ ಸುಷುಪ್ತಿ ನಿದ್ದೆಯಲ್ಲಿ ಬಹಳ ಒಂದು ಗಾಢವಾದ ನಿದ್ದೆ ಅಂದರೆ ಸ್ವಪ್ನವಿಲ್ಲದ ನಿದ್ರೆಯಲ್ಲಿ ಅದರ ಒಂದು ಬಾಧೆ ಇರೋದಿಲ್ಲ, ಮನಸ್ಸು ಬುದ್ಧಿ ಎಲ್ಲ ಆಬ್ಸೆಂಟ್ ಆಗಿರುತ್ತೆ, ಇಂದ್ರಿಯಗಳು ಕೂಡ ಎಚ್ಚೆತ್ತುಕೊಂಡಿರೋದಿಲ್ಲ. ಇಂತಹ ಸಮಯದಲ್ಲಿ ಅದನ್ನು ಅನುಭವಿಸುವವರು ಯಾರು? ಇಲ್ಲಿ ಯಾರಾದರೂ ಹೇಳಿ, ಇಲ್ಲಿ ಕ್ಲಾಸಿಗೆ ಬಂದಿರೋರಲ್ಲಿ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ಅಯ್ಯೋ ಸಾಕಪ್ಪ ಸುಸ್ತಾಯಿತು ಬೇಡ ಅನ್ನೋ ಯಾರಾದರೂ ಇದ್ದೀರಾ? ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಮಲಗಿದಾಗ ಕಷ್ಟಪಡುವುದು ಅಥವಾ ಇಚ್ಛೆ ಪಡುವುದು ಡೀಪ್ ಸ್ಲೀಪ್ ಬೇಕು ಅಂತ, ಅಂದರೆ ಸುಷುಪ್ತಿ ರೀತಿಯಾದ ನಿದ್ರೆ ಬೇಕು. ಯಾಕೆಂದರೆ ಅಲ್ಲಿ ಮಿದುಳಿಗೆ ಮನಸ್ಸಿಗೆ ಎರಡೂ ಕೂಡ ಅಲ್ಲಿ ಆರಾಮ ಸಿಗುತ್ತೆ, ಅಂದರೆ ಅವು ಶಟ್ ಡೌನ್ ಆಗಿರುತ್ತೆ ಅನ್ನೋದು. ಅಂದರೆ ಇಲ್ಲಿ ಯಾರು ಹಾಗಾದರೆ ಆ ಒಂದು ಸ್ವಪ್ನವನ್ನು ನೋಡುತ್ತಿದ್ದಾರೆ ಅದು ನಮಗೆ ಗೊತ್ತಾಗುತ್ತೆ ಸರಿ. ಡೀಪ್ ಸ್ಲೀಪ್ ಸ್ಟೇಟಿಂದ ಅಂದರೆ ಆಳವಾದ ನಿದ್ರಾಸ್ತರದಿಂದ ಅಥವಾ ಸ್ವಪ್ನರಹಿತವಾದ ನಿದ್ರಾಸ್ತರದಿಂದ ಎದ್ದಾಗ ನಮಗೆ ಆನಂದ ಲಭಿಸುತ್ತೆ. ಅಷ್ಟು ಕಾಲವೂ ಆನಂದದಲ್ಲೇ ಇರ್ತೇವೆ. ಆದರೆ ಅಲ್ಲಿ ಮನಸ್ಸೇ ಇಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಇಂದ್ರಿಯಗಳು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ. ಆದರೆ ಅನುಭವ ಮಾತ್ರ ಇರುತ್ತದೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ ಅಥವಾ ಈ ಸ್ಥಿತಿಯನ್ನು ಇಲ್ಲ ಇದೆ ಅಂತ ಏನಾದ್ರು ಆರ್ಗ್ಯುಮೆಂಟ್ ಇದೆಯಾ ನಿಮ್ಮ ಯಾರ ಹತ್ರನಾದರೂ? ಈ ಸ್ಥಿತಿ ಎಲ್ಲರೂ ಅನುಭವಿಸಿರುತ್ತಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ರೀತಿಯಾಗಿ ಈ ಒಂದು ಯಾರಲ್ಲಿ ಎಲ್ಲವೂ ಅಂದರೆ ಎಚ್ಚರವಾಗಿರಬೇಕಾದರೆ ಸ್ವಪ್ನದ ವ್ಯಾಪಾರಗಳಲ್ಲಿ ನಿಂತಾಗ ಈ ಎರಡು ವ್ಯವಹಾರಗಳು, ಈ ಎರಡು ಪ್ರಜ್ಞೆಯ ಅವಸ್ಥೆಗಳು ನಿಂತಾಗ ಈ ಮನಸ್ಸು ಬುದ್ಧಿ ಚಿತ್ತ ಇವೆಲ್ಲ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ? ಇದು ಪ್ರಶ್ನೆ. ಯಾರು? ಗಾರ್ಗಿ, ಸೌರ್ಯಾಯಣಿ ಗಾರ್ಗಿ ಅನ್ನೋರು ಪಿಪ್ಪಲಾದರಿಗೆ ಕೇಳುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ದೇವರು ಇವರು ಕುರಿತಾದ ಪ್ರಶ್ನೆ ಅಲ್ಲ. ನಾವು ಪ್ರತಿ ಕ್ಲಾಸಲ್ಲೂ ನೋಡ್ತಾ ಇದ್ದೀವಿ, ಇಲ್ಲಿ ದೇವರ ಕುರಿತಾಗಿ ಏನೂ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋದೇನು, ನಮ್ಮ ಮನುಷ್ಯನ ಒಳಗಡೆ ಇರುವ ಮೆಕ್ಯಾನಿಸಮ್, ಇನ್ನರ್ ಇಂಜಿನಿಯರಿಂಗ್, ಅಲ್ಲಿ ಇರುವ ವ್ಯವಸ್ಥೆಗಳ ಬಗ್ಗೆ, ಟೂಲ್ಸ್ಗಳ ಬಗ್ಗೆ, ಅವುಗಳ ಕಾರ್ಯವೈಖರಿಗಳ ಬಗ್ಗೆ, ಇವುಗಳ ರೀತಿಯನ್ನು ನಾವಿಲ್ಲಿ ಈ ಸಕಲ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಪ್ರಶ್ನೆಯನ್ನು ಇನ್ನೊಂದು ಒಮ್ಮೆ ನೋಡಿಬಿಡೋಣ. ಹೇ ಭಗವಂತನೇ ಅಂದರೆ ಪಿಪ್ಪಲಾದರಿಗೆ, ಗುರುಗಳಿಗೆ ಸೌರ್ಯಾಯಣಿ ಗಾರ್ಗ್ಯ ಅನ್ನೋನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನು ಗುರುಗಳನ್ನು ಭಗವಂತನೇ ಅಂತ ಸಂಬೋಧಿಸ್ತಾ ಇದ್ದಾನೆ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ದೇವರನ್ನು ಕೇಳ್ತಿದ್ದಾರೆ ಅಂತಲ್ಲ, ಪಿಪ್ಪಲಾದ ಎನ್ನುವ ಗುರುಗಳನ್ನು ಕೇಳ್ತಿರೋದು. ಈ ಪುರುಷನಲ್ಲಿ ಅಂದರೆ ಈ ಅವಯವಗಳಿಂದ ಕೂಡಿದ ಶರೀರದಲ್ಲಿ ಯಾವುದು ನಿದ್ರಿಸುತ್ತವೆ, ಯಾವುದು ಎದ್ದಿರುತ್ತದೆ, ಮತ್ತು ಕಾರ್ಯರೂಪವಾದ ದೇಹದಲ್ಲಿ ಕರ್ಣರೂಪವಾದ ಇಂದ್ರಿಯಗಳಲ್ಲಿ ಯಾರು ಸ್ವಪ್ನವನ್ನು ನೋಡ್ತಾರೆ? ಯಾರಿಗೆ ಸುಖ ಉಂಟಾಗುತ್ತೆ? ಯಾರಿಗೆ ಯಾರಲ್ಲಿ ಎಲ್ಲವೂ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ಮರ್ಜಾಗಿ ಹೋಗುತ್ತೆ ಅನ್ನೋ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಈಗ ಪಿಪ್ಪಲಾದರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಮಂತ್ರವನ್ನು ನೋಡೋಣ. ತಸ್ಮೈ ಸಹೋವಾಚ ಯದಾ ಗಾರ್ಗ್ಯ ಮರೀಚಯಾರ್ಕಸ್ಯಾಸ್ತಂ ಗಚ್ಚತಃ ಸರ್ವಾ ವಿತಸ್ಮಿಂಸ್ತೇಜಾ ಮಂಡಲ ಏಕೀಭವಂತಿ ತಾಃ ಪುನಃ ಪುನರುದಯತಃ ಪ್ರಚರಂತ್ಯೇವಂ ಹವೈ ತತ್ಸರ್ವಂ ಪರದೇವ ಮನಸ್ಯೇಕೀಭವತಿ ತೇನ ತರ್ಹ್ಯೇಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನ ದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಪೀರೀತ್ಯಾಚಕ್ಷತೆ ಅಂತ ಪಿಪ್ಪಲಾದರು ಈಗ ಮೊಟ್ಟ ಮೊದಲು ಉತ್ತರವನ್ನು ಕೊಟ್ಟಿದ್ದಾರೆ. ಎಲೆ ಗಾರ್ಗ್ಯ, ಮುಳುಗುತ್ತಿರುವ ಸೂರ್ಯನ ಕಿರಣಗಳಲ್ಲಿ ಹೇಗೆ ಅವನ ತೇಜೋಮಂಡಲದಲ್ಲಿ ಆ ಕಿರಣಗಳು ಹೇಗೆ ಒಂದಾಗುತ್ತವೆಯೋ, ಪುನಃ ಉದಯಿಸುತ್ತಿರುವ ಸೂರ್ಯನ ಆ ಕಿರಣಗಳು ಪುನಃ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಹೇಗೆ ಪ್ರಸರಿಸುತ್ತದೆಯೋ, ಹಾಗೆ ಈ ವಿಷಯ ಇಂದ್ರಿಯ ಈ ಸಮೂಹ ಎಲ್ಲವೂ ಮನಸ್ಸಿನಲ್ಲಿ
ಒಂದಾಗತ್ತೆ, ಅಂದರೆ ಪ್ರಕಾಶದಲ್ಲಿ ಒಂದಾಗತ್ತೆ. ಅಂದರೆ ನಮ್ಮ ಮನಸ್ಸು ಯಾವ ರೂಪದಲ್ಲಿದೆ? ತೇಜಸ್ಸಿನ ರೂಪದಲ್ಲಿದೆ, ಪ್ರಕಾಶತೆಯ ರೂಪದಲ್ಲಿದೆ. ಲ್ಯುಮಿನೇಷನ್, ಸೂರ್ಯನಿಂದ ಹೊರಡುವಂತಹ ತೇಜಸ್ಸಿನಿಂದ ಹೊರಡುವಂತಹ ಕಿರಣಗಳು ನಮ್ಮನ್ನು ತಲುಪುತ್ತೆ. ಅವನು ಉದಯಿಸಿದಾಗ, ಅವನು ಅಸ್ತಂಗತನಾಗಬೇಕಾದ್ರೆ ಈ ಕಿರಣಗಳೆಲ್ಲ ಹೇಗೆ ಅವನಲ್ಲೇ ಆ ತೇಜಸ್ಸಿನಲ್ಲೇ ಲೀನ ಆಗಿ ಕತ್ತಲೆ ಆವರಿಸಿಕೊಳ್ಳುತ್ತೆ. ಆ ರೀತಿಯಾಗಿ ವಿಷಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಇಂದ್ರಿಯಗಳು ಈ ಎಲ್ಲ ಗುಂಪು, ಅಂದರೆ ನಮ್ಮ ಪಂಚೇಂದ್ರಿಯಗಳು, ಅದರಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಈ ರೀತಿಯಾಗಿ ಎಲ್ಲವೂ ಈ 10 ಇಂದ್ರಿಯಗಳು ಕೂಡ ವಿಷಯಗಳ ಸಂಬಂಧಿತದಲ್ಲಿ ಎಲ್ಲಿ ಹೋಗುತ್ತವೆ? ಮನಸ್ಸಿನಲ್ಲಿ ಸೇರುತ್ತೆ. ಇಲ್ಲಿ ಮನಸ್ಸು ಅಂದರೆ ಏನು? ಇದುವರೆಗೆ ಸೈನ್ಸಲ್ಲಾಗಲಿ ಸೈಕಾಲಜಿನಲ್ಲಾಗಲಿ ಡಿಫೈನ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ನೋಟ್ ಇಟ್ ಡೌನ್. ಆದರೆ ವೇದದಲ್ಲಿ ಪಿಪ್ಪಲಾದರು ಈ ಪ್ರಶ್ನೋಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸು ಅಂದರೆ ತೇಜಸ್ಸು, ಅಂದರೆ ಲ್ಯುಮಿನೇಷನ್, ಅಂದರೆ ಪ್ರಕಾಶಮಾನತೆ. ನಮ್ಮ ಒಳಗಡೆ ಇರುವ ಪ್ರಕಾಶಮಾನತೆಯಲ್ಲಿ ಈ ಎಲ್ಲ ಇಂದ್ರಿಯಗಳು ಸಮೂಹಗಳು ಅಲ್ಲಿ ಒಂದಾಗತ್ವೆ. ಆದುದರಿಂದ ಅಂದರೆ ಯಾವಾಗ ನಾವು ಡೀಪ್ ಸ್ಲೀಪ್ ಸ್ಟೇಟ್ಗೆ ನಾವು ಎಂಟರ್ ಆಗ್ತೀವಿ, ಆಗ ಏನಾಗುತ್ತೆ? ಈ ವಿಷಯ ಮತ್ತು ಇಂದ್ರಿಯಗಳಿಂದನೇ ವಿಷಯಕ್ಕೋಸ್ಕರ ಇಂದ್ರಿಯ, ಎರಡು ಒಂದನ್ನು ಒಂದು ಬಿಟ್ಟಿಲ್ಲ. ಆ ಎರಡೂ ಸೇರಿಕೊಂಡು ಅವುಗಳ ಗುಂಪುಗಳು ಕರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಇಂದ್ರಿಯಗಳು ಪ್ರಕಾಶಮಾನದಲ್ಲಿ ವಿಲೀನವಾಗುತ್ತೆ. ಆದುದರಿಂದ ಈ ಒಂದು ಆಪರ್ಚುನಿಟಿ ಅಥವಾ ಪೊಟೆನ್ಷಿಯ ಅಂದರೆ ಸಾಮರ್ಥ್ಯ ಅನ್ನೋದೇನಿದೆ, ಅದು ಕೇಳುವುದಿಲ್ಲ, ನೋಡುವುದಿಲ್ಲ, ಮೂಸುವುದಿಲ್ಲ, ರುಚಿ ನೋಡುವುದಿಲ್ಲ, ಸ್ಪರ್ಶಿಸುವುದಿಲ್ಲ, ಮಾತನಾಡುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ, ಆನಂದ ಪಡುವುದೂ ಇಲ್ಲ, ಬಿಡುವುದೂ ಇಲ್ಲ, ಎಲ್ಲಿಗೆ ಹೋಗುವುದೂ ಇಲ್ಲ. ಆದರೆ ಮತ್ತೆ ಯಾವ ಸ್ಟೇಟಲ್ಲಿ? ನಿದ್ರಿಸುತ್ತಿದ್ದಾನೆ, ಪುರುಷನು ನಿದ್ರಿಸುತ್ತಿದ್ದಾನೆ. ನೀವೆಲ್ಲ ನೋಡಿರಬೇಕು, ಸ್ವಾಮಿ ನಾರಾಯಣನನ್ನು ನಾವು ದೇವಸ್ಥಾನಗಳಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುವಂತೆ ನಾವು ಕಾಣುತ್ತೇವೆ. ಕೆಲವು ಕಡೆ ನಿಂತಿದ್ದಾನೆ, ಆದರೆ ಹಲವಾರು ದೇವಸ್ಥಾನ, ಉದಾಹರಣೆ ಶ್ರೀರಂಗಪಟ್ಟಣ, ಅಲ್ಲೆಲ್ಲ ಸ್ವಾಮಿನಾರಾಯಣ, ಆ ವಿಷ್ಣು ಮಹಾದೇವ, ಆ ಮಹಾದೇವ ಮಲಗಿರ್ತಾನೆ. ಹೀ ಈಸ್ ದ ಸ್ಥಿತಿ, ಹೀ ಈಸ್ ದಿ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಎವ್ರಿಥಿಂಗ್. ಆದರೆ ಅವನು ಯೋಗದಲ್ಲಿದ್ದಾನೆ, ಅಂದರೆ ನಮ್ಮ ಜೊತೆಗೆ ಜೀವಗಳ ಜೊತೆ ಕೂಡಿಕೊಂಡಿದ್ದಾನೆ. ಹಾಗಾಗಿ ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಯೋಗ ನಿದ್ರೆಯಲ್ಲಿ ಇರುವಂತಹ ಸ್ಥಿತಿ ಅದು ಕೇಳುವುದಿಲ್ಲ, ನೋಡುವುದಿಲ್ಲ, ಮೂಸುವುದಿಲ್ಲ, ರುಚಿ ನೋಡುವುದಿಲ್ಲ, ಸ್ಪರ್ಶಿಸುವುದಿಲ್ಲ, ಮಾತನಾಡುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ, ಆನಂದ ಪಡುವುದೂ ಇಲ್ಲ, ಬಿಡುವುದೂ ಇಲ್ಲ, ಎಲ್ಲಿಗೆ ಹೋಗುವುದೂ ಇಲ್ಲ, ಯಾವ ಚಲನೆಯೂ ಇಲ್ಲ. ಆದರೆ ಏನು? ಯೋಗ ನಿದ್ರೆಯಲ್ಲಿದ್ದಾನೆ. ಅದಕ್ಕೆ ತೇನ ತರ್ಯೇಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಭೀತೀತ್ಯಾಚಕ್ಷತೆ. ಈ ಒಂದು ಅನುಭವವನ್ನು ಡೀಪ್ ಸ್ಲೀಪಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತೀವಿ. ಈಗ ಇಷ್ಟು ಹೇಳಿದ್ದ ಮಂತ್ರದಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಈಗ ಮುಂದಕ್ಕೆ ಹೋಗೋಣ. ಪ್ರಾಣಾಗ್ನಯ ಏವೈ ತಸ್ಮಿನ್ ಪುರೇ ಜಾಗೃತಿ ಗಾರ್ಹಪತ್ಯೋ ಹವಾ ಏಷೋಪಾನು ವ್ಯಾನೋನ್ವಾಹಾರ್ಯ ಪಚನೋ ಯದ್ಗಾರ್ಹಪತ್ಯಾತ್ ಪ್ರಣೀಯತೆ ಪ್ರಣಯನಾದ ಹವನೀಯ ಪ್ರಾಣ ಅಂತ ಮುಂದಕ್ಕೆ ಹೇಳ್ತಾರೆ. ಅಂದರೆ ಯಾವಾಗ ಪುರದಲ್ಲಿ ಈ ರೀತಿ ಸ್ಥಿತಿಯಲ್ಲಿ ಪ್ರಾಣದ ಅಗ್ನಿಗಳು ಮಾತ್ರ ಎಚ್ಚೆತ್ತಿರುತ್ತೆ. ಅಂದರೆ ಈ ಒಂದು ಸ್ಥಿತಿಯಲ್ಲಿ ಯಾಗ ಪುರುಷನು ಯೋಗ ನಿದ್ರೆಯಲ್ಲಿದ್ದಾನೆ, ನಾವು ಯಾವಾಗ ಡೀಪ್ ಸ್ಲೀಪಲ್ಲಿ ಇದ್ದೇವೆ
ಆ ಸಮಯದಲ್ಲಿ ಪ್ರಾಣದ ಅಗ್ನಿಗಳು, ಅಗ್ನಿ ಅಂದರೆ ಏನು? ಅಘಾ ಪ್ಲಸ್ ನಿ ಅಂದ್ರೇನು? ಸಮಥಿಂಗ್ ಗಿವಿಂಗ್ ಮೂಮೆಂಟ್ ಟು ದ ಇನರ್ಷಿಯಾ, ಜಡಕ್ಕೆ ಚಲನೆಯನ್ನು ಕೊಡುವಂತಹ ಆವೇಗ, ಅದೇ ಅಗ್ನಿ ಅಂತ. ಪ್ರಾಣ ಅಂದರೆ ಏನು? ಇಟ್ ಈಸ್ ಎ ಕೈಂಡ್ ಆಫ್ ಮೊಮೆಂಟಮ್. ಇಟ್ ಈಸ್ ಎ ಕೈಂಡ್ ಆಫ್ ಮೊಮೆಂಟಮ್. ಆ ಮೊಮೆಂಟಮ್ ಅಂದರೆ ಆವೇಗ. ಆ ಆವೇಗದಿಂದ ನಮ್ಮಲ್ಲಿ ಪ್ರಾಣದ ಚಲನೆ ಉಂಟಾಗತ್ತೆ. ಹಾಗಾಗಿ ಪ್ರಾಣಗಳು ಚಲಿಸುವುದರಿಂದಾಗಿ ನಾವು ಜೀವಂತವಿದ್ದೇವೆ. ಅಂದರೆ ಸ್ಥಿತಿ, ನಮ್ಮಗಳ ಸ್ಥಿತಿ. ನಾವು ಯೋಗ ನಿದ್ರೆಯಲ್ಲಿ ನಮ್ಮ ಪುರುಷನು ನಿದ್ರಿಸಿದ್ದರೂ ಕೂಡ ಪ್ರಾಣಗಳು ಎಚ್ಚೆತ್ತಿರುತ್ತವೆ. ಅಂದರೆ ಅವು ಅಗ್ನಿ ಸ್ವರೂಪ, ಅಂದರೆ ಅವು ಸದಾ ಮೊಮೆಂಟಮಲ್ಲಿರುತ್ತೆ. ಅಂದರೆ ಅರ್ಥ ಏನು? ನಾವು ಡೀಪ್ ಸ್ಲೀಪಲ್ಲಿದ್ದಾಗಲೂ ಕೂಡ ನಮ್ಮ ಉಸಿರನ್ನು ನಾವು ಆಡ್ತಾ ಇರ್ತೇವೆ. ಪ್ರಾಣ ಪ್ಯಾನ ವ್ಯಾನ ಉದಾನ ಸಮಾನ ಎಲ್ಲ ಏನಿದೆ ಎಲ್ಲವೂ ಕೂಡ ಕೆಲಸ ಮಾಡ್ತಿರತ್ತೆ. ನಾವು ಹಿಂದಿನ ಪ್ರಶ್ನೆಗಳಲ್ಲಿ, ಹಿಂದಿನ ತರಗತಿಗಳಲ್ಲಿ ನೋಡ್ಕೊಂಡ್ಬಂದಿದ್ದೀವಿ. ಏನು ಅವುಗಳ ಕೆಲಸಗಳೇನು, ಬಾಕ್ಯದಲ್ಲೇನು, ಅಂತರಂಗದಲ್ಲೇನು ಎಲ್ಲವನ್ನು ನಾವು ನೋಡ್ಕೊಂಡ್ಬಂದಿದ್ದೀವಿ. ನಾವು ಈ ರೀತಿಯ ಎಚ್ಚರವಾಗಿರಬೇಕಾದರೆ, ಸ್ವಪ್ನ ಸ್ಥಿತಿಯಲ್ಲಿರಬೇಕಾದರೆ, ಮತ್ತು ಡೀಪ್ ಸ್ಲೀಪ್ ಸ್ಟೇಟ್ ಅಂದರೆ ಸುಷುಪ್ತಿಯಲ್ಲಿರಬೇಕಾದರೆ, ಮತ್ತು ಅದರಿಂದ ಇನ್ನು ಕಟ್ಟಕಡೆಯ ತುರಿಯ ಸ್ಥಿತಿಯಲ್ಲಿರಬೇಕಾದರೆ, ಸಮಾಧಿಯಲ್ಲಿರಬೇಕಾದರೆ, ಈ ರೀತಿ ಯಾವ ಇದ್ದಾಗಲೂ ಕೂಡ ಪ್ರಾಣಗಳು ತಮ್ಮ ಚಲನೆಯನ್ನು ನಿಲ್ಲಿಸುವುದಿಲ್ಲ. ಹಾಗಾಗಿ ನಮ್ಮ ಸ್ಥಿತಿಗಳು ಬದಲಾದರೂ ಕೂಡ ನಾವು ಜೀವಂತವಾಗೇ ಇರ್ತೇವೆ. ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಈ ಶರೀರದಲ್ಲಿ ನಿದ್ರಾಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಸುಪ್ತವಾಗಿರುವಾಗಲೂ ಕೂಡ ಪ್ರಾಣಗಳು ಮಾತ್ರ ಎಚ್ಚರಗೊಂಡಿರುತ್ತವೆ. ಅಂದರೆ ಅವು ಮೊಮೆಂಟಮ್ ನಿಲ್ಲಿಸಿರೋದಿಲ್ಲ. ಇಂದ್ರಿಯಗಳು ತಮ್ಮ ಮೊಮೆಂಟಮ್ ನಿಲ್ಲಿಸಿರುತ್ತೆ, ವಿಷಯಗಳು ತಮ್ಮ ಮೊಮೆಂಟಮ್ ನಿಲ್ಲಿಸಿರುತ್ತೆ, ಬುದ್ಧಿ ತನ್ನ ಮೊಮೆಂಟಮ್ ನಿಲ್ಲಿಸಿರುತ್ತೆ, ಚಿತ್ತ ತನ್ನ ಮೊಮೆಂಟಮ್ ನಿಲ್ಲಿಸಿರುತ್ತೆ. ಅಂದರೆ ಅವುಗಳಲ್ಲಿರುವ ಅಗ್ನಿಯು ಅದು ಶಮನವಾಗಿರುತ್ತೆ. ಆದರೆ ಪ್ರಾಣಗಳು ಮಾತ್ರ ಎಚ್ಚೆತ್ತುಕೊಂಡಿರುತ್ತೆ ಅನ್ನೋದು ಇಲ್ಲಿ ವಿಚಾರ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಏನಪ್ಪ ಅಂತಂದರೆ, ಈವನ್ ಮೆಡಿಕಲ್ ಸೈನ್ಸಲ್ಲಿ ಕೂಡ ಇದನ್ನು ಹೇಳ್ತಾರೆ. ಮತ್ತು ಮೊದಲು ವೇದ ನೋಡೋಣ, ಮೆಡಿಕಲ್ ಸೈನ್ಸನ್ನು ನೋಡೋಣ. ಬೆಳಗಿನ ಜಾವ 3 ರಿಂದ 6 ಗಂಟೆಯಲ್ಲಿ ಇಲ್ಲ ಧ್ಯಾನ ಮಾಡಬೇಕು, ಇಲ್ಲ ಡೀಪ್ ಸ್ಲೀಪ್ ಸ್ಟೇಟ್ಗೆ ನಾವು ಎಂಟ್ರಾಗಬೇಕು. ನಾವು ಅಂದರೆ ಸ್ವಪ್ನರಹಿತ ಆಳ ನಿದ್ರಾ ಸ್ತರಕ್ಕೆ ನಾವು ಬೆಳಗಿನ ಜಾವ 3 ಗಂಟೆಗೆ ಎಂಟ್ರಾಗಲೇಬೇಕು. ಬೆಳಗಿನ ಜಾವ 6 ಗಂಟೆ ತನಕ ಆ ಸ್ಥಿತಿಯಲ್ಲಿ ಇರಬೇಕು. ಅಥವಾ 3 ಗಂಟೆಗೆ ಎದ್ದು ಧ್ಯಾನ ಪ್ರಕ್ರಿಯೆಗಳನ್ನು ಮಾಡಬೇಕು. ವೈ ದಿಸ್ ಈಸ್ ಸೋ ಅಂತಂದರೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ವೇದಗಳಲ್ಲಿ ಕರೀತಾರೆ. ಅದೇ ರೀತಿ ಸೈಕಲಾಜಿಕಲ್ಲಾಗಿ ಕೂಡ ಏನಂತ ಕರೀತಾರೆ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ದೇಹ ಅಂದರೆ ನಾವು ಡೀಪ್ ಸ್ಲೀಪ್ ಸ್ಟೇಟ್ಗೆ ಎಂಟರ್ ಆದಾಗ ನಮ್ಮ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಎಲ್ಲವೂ ಮಲಗಿರುತ್ತೆ. ಆಗ ನಮ್ಮ ದೇಹದ ರಿಪೇರಿ ಕಾರ್ಯಗಳು, ಮನಸ್ಸಿನ ರಿಪೇರಿ ಕಾರ್ಯಗಳು, ಡಿಸಾರ್ಡ್ರಲ್ಲಿ ಇಡೀ ದಿನ ಡಿಸಾರ್ಡ್ರಿಗೆ ಚಲಿಸಿರುವಂತಹ ಬ್ರೈನ್ ಅನ್ನೋದು ಕೂಡ ಇಟ್ ಕಮ್ ಬ್ಯಾಕ್ ಟು ಆರ್ಡರ್. ಇದು ಒಂದು ಮೆಡಿಕಲಿ ಕೂಡ ಸಿದ್ಧವಾದ ವಿಚಾರ. ಆದರೆ 3 ಗಂಟೆಗೆ ಆ ರೀತಿಯಾದ ನಿದ್ರೆ ಬರಬೇಕು ಅಂತಂದರೆ ನಾವು ಆಹಾರವನ್ನು ಕನಿಷ್ಠ ಸಸ್ಯಾಹಾರವಾಗಿದ್ದರೆ 8 ಗಂಟೆ ಮುನ್ನ ನಾವು 3 ಗಂಟೆ -8 ಅಷ್ಟು ಗಂಟೆ ಮುನ್ನ ನಾವು ಆಹಾರ ಸ್ವೀಕರಿಸಿರಬೇಕು. ಅಥವಾ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡಿದ್ದರೆ 4 ಅವರ್ಸ್ ಹಿಂದೆ ತಗೊಂಡಿದ್ದರೆ ಸಾಕು. ಮಾಂಸಾಹಾರವನ್ನು ಬಂಧಿಸುವವರು ಯಾರಾದಿದ್ದರೆ ಅವರು ಕನಿಷ್ಠ 10 ಅವರ್ಸ್ ಹಿಂದೆ ತಿಂದಿರಬೇಕು. ಕರೆದಿದ್ದು ಹುರಿದಿದ್ದು ಈ ಥರ ಫ್ರೈಡ್ ಐಟಮ್ ತಿಂದಿದ್ದರೆ, ಜಂಕ್ ಐಟಮ್ಸ್ ತಿಂದಿದ್ದರೆ, ಜಂಕ್ ಫುಡ್ ತಿಂದಿದ್ದರೆ ಅದು ಕನಿಷ್ಠ 12 ಗಂಟೆಗಳ ಕಾಲ ಆಗಿರಬೇಕು. ಆಗ ಜಠರದಲ್ಲಿ ಆಹಾರ 3 ಗಂಟೆ ಸಮಯದಲ್ಲಿ ಜಠರದಲ್ಲಿ ಆಹಾರ ಇಲ್ಲದಿದ್ದರೆ ಆಗ ನಮಗೆ ಬೇಕಾಗಿರುವಂತಹ ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಲಭ್ಯವಾಗುತ್ತೆ ಅನ್ನೋದು ಮೆಡಿಕಲ್ ಸೈನ್ಸಲ್ಲಿರೋದು. ಮತ್ತು ಇಲ್ಲಿ ನಾವು ಮಾಡಿರೋ ಉತ್ಕರ್ಷಣಮಲ್ಲಿ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಪ್ರೋಗ್ರಾಮಲ್ಲಿ ನಾವು ಮಂತ್ರದ ಬೀಜಾಕ್ಷರಗಳು ಮಂತ್ರಗಳನ್ನು ನಾವು ಮಾಡ್ತಾ ಆ ಒಂದು ಸಮಯದಲ್ಲಿ ಇಲ್ಲಿ ಸೆಲ್ಫ್ ಹೀಲಿಂಗ್ ಪವರ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ಇಲ್ಲಿ ಡಿಸೈನ್ ಮಾಡಿ ಅದನ್ನು ಆನ್ಲೈನಲ್ಲೂ ಕೊಡ್ತಾ ಇದ್ದೀವಿ, ಆಫ್ಲೈನಲ್ಲೂ ಕೊಡ್ತಾ ಇದ್ದೀವಿ. ಕೇಳಿ ಪ್ರಫುಲ್ಲತ ಅವರೇ.
ಸರ್, ಸಹಜವಾಗಿ ನಮ್ಗೆ ಆ ಟೈಮಲ್ಲಿ ಡೀಪ್ ಸ್ಲೀಪ್ಗೆ ಹೋಗ್ತೀವಲ್ವಾ ಸರ್? ಇಲ್ಲ, ಸಹಜವಾಗಿ ಹೋಗಬೇಕು ಡೀಪ್ ಸ್ಲೀಪ್ಗೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಜಠರದಲ್ಲಿ ಆಹಾರವು ಪಚನವಾಗಿ ಅದು ಮುಂದಕ್ಕೆ ಹೊರಟೋಗಿರಬೇಕು. ಜಠರದಲ್ಲಿ ಏನಾದರೂ ಆಹಾರ ಉಳ್ಕೊಂಡಿದ್ರೆ ಡೀಪ್ ಸ್ಲೀಪ್ ಬರೋದಿಲ್ಲ, ಡ್ರೀಮ್ಸ್ಗಳು ಬರೋದಕ್ಕೆ ಶುರುವಾಗತ್ತೆ. ಓಕೆ, ಆ ಟೈಮಲ್ಲಿ ನಾವು ನಮ್ಮ ಒಂದು ಸಾಧನೆಯ ಸಮಯ 3ರಿಂದ 6, ಎಸ್ಪೆಷಲಿ 3:40 ಅಲ್ಲಿಂದ ಆರಂಭವಾಗುವ 40 ನಿಮಿಷ ಪ್ರಿಪರೇಷನ್. ನಾವು ಡೀಪ್ ಸ್ಲೀಪ್ ಹೋಗಿ ಮಾಡಿ ಅಥವಾ ಧ್ಯಾನ ಮಾಡಿಸಿದ್ರೆ ಧ್ಯಾನ ಒಳಗೆ ಹೋಗಿ ಮಾಡಿ 3:40 ಒಳಗಡೆ ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ನಾನು ಹೇಳಿದಂಥ ಸ್ಥಿತಿಗೆ ಬಂದರೆ ಆಗ ನಾದದಿಂದ ನಮ್ಮ ಅನಾಹತ ಚಕ್ರ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ ಆದಾಗ ನಾವು ಇದನ್ನು ನಾವು ಮಾಡ್ಕೋಬಹುದಾಗತ್ತೆ, ಈ ಒಂದು ಕಾರ್ಯಕ್ರಮ ನೆರವೇರುತ್ತೆ. ಹಾಗಾಗಿ ನಾವು ಇದನ್ನು ಸರಿಯಾಗಿ ಅರಿತುಕೊಂಡು ಆ ರೀತಿಯಾಗಿ ನಮ್ಮ ದೈನಂದಿನ ಚಟುವಟಿಕೆಯನ್ನು ಮಾಡಿದರೆ ಆರೋಗ್ಯ ಭಾಗ್ಯ ನಮ್ಮದಾಗತ್ತೆ. ಕೇಳಿ ಶುಭಶ್ರೀ ಅವರೇ. ಸರ್, ಈಗ ನೀವು 3ರಿಂದ 3:40 ಧ್ಯಾನಕ್ಕೆ ಹೋಗ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಹೇಳ್ತೀರಾ ಸರ್. ಬಿಕಾಸ್ ಈಗ ನಮಗೆ ಧ್ಯಾನದ ಬಗ್ಗೆ ಗೊತ್ತಿದೆ, ಓಕೆ ನಾವು ಮಾಡ್ತೀವಿ. ಗೊತ್ತಿಲ್ದಿರೋರು 3 ಗಂಟೆಗೆ ಎದ್ದು ದೇವ್ರದ್ದು ಪೂಜೆ ಮಾಡೋದು, ಅದೆಲ್ಲ ಮನೆ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ 6 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ತಾರಲ್ಲ, ಅದ್ರಿಂದನೂ ನೀವ್ ಹೇಳಿದ ಮಾನಸಿಕವಾಗಿ ಅದೇನು ರಿಪೇರ್ ಆಗುತ್ತೆ, ಅದು ಸಾಧ್ಯ ಆಗುತ್ತೆ ಸರ್? ಇಲ್ಲ, ಪೂಜೆ ಅಂತಂದ್ರೆ ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಈಗ ನಾವು ಮಾಮೂಲಿ ಡೈಲಿ ಪೂಜೆ ಮಾಡ್ಕೊಳ್ತೀವಲ್ಲ ಸರ್. ಈಗ 3 ಗಂಟೆಗೆ ಎದ್ದೇಳ್ತೀವಿ, ಸ್ನಾನ ಮಾಡ್ಕೊಳ್ತೀವಿ, ಸ್ನಾನ ಮಾಡ್ಕೊಂಡು ಮಾಮೂಲಿ ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡ್ಕೊಂಡು ಈ ತರ ಮಾಡ್ತಾರಲ್ಲ ಸರ್. ಅದೇ ಪೂಜೆ ಅಂದ್ರೆ ಅರ್ಥ ಏನು? ಪೂಜೆ ಅಂದ್ರೆ ಪೂಜಾ ಪೂರ್ಣ ಜಾಗೃತಿ ಈಸ್ ಕಾಲ್ಡ್ ಪೂಜಾ. ಅಂದ್ರೆ ಪೂರ್ಣ, ಜಾ ಅಂದ್ರೆ ಜಾಗೃತಿ. ಅಂದರೆ ನಾವು ಪೂಜೆ ಮಾಡುವುದು ಅಂದರೆ ಮಂತ್ರ ಹೇಳಿ ದೇವರಿಗೆ ಹೂವು ಹಣ್ಣು ಮಾಡೋದಲ್ಲ. ಅಂದರೆ ಅದು ಒಂದು ಸಿಂಬಾಲಿಕ್, ಅಂದರೆ ಅದೊಂದು ಸಾಂಕೇತಿಕವಾದ ಪೂಜೆ. ಆದರೆ ಪೂರ್ಣವಾದ ಜಾಗೃತಿ, 3ರಿಂದ ಪೂರ್ಣವಾದ ಜಾಗೃತಿಗೆ ಹೋಗಬೇಕು. ಆ ಪೂರ್ಣವಾದ ಜಾಗೃತಿ ಬರೋದು ಅಂದರೆ ಅದು ಧ್ಯಾನದಲ್ಲಿ ಬರ್ತದೆ. ಅದು ಸಾಧ್ಯವಿಲ್ಲದವರು ಡೀಪ್ ಸ್ಲೀಪ್ಗೆ ಹೋಗಬೇಕು. ಅಂದರೆ ಧ್ಯಾನದ ಮುಖಾಂತರ ನಾವು ಬಾಡಿ ಮೈಂಡ್ ಇಂಟಲೆಕ್ಟ್, ಇನ್ನೇಳಿ ಬಾಡಿ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಇವು 3ನ್ನ ನಾವು ಮೀರಿದ ಸ್ಥಿತಿಯಲ್ಲಿ ಧ್ಯಾನದಲ್ಲಿರಬೇಕು. ಅಥವಾ ಅದು ಮಾಡಲಿಕ್ಕೆ ಬರದಿದ್ದಾಗ ನಾವು ಆಳವಾದ ನಿದ್ರೆಯ ಸ್ಥಿತಿಗೆ ಹೋದಾಗ, ಅಂದರೆ ಡ್ರೀಮ್ಸ್ ಇಲ್ದಲೇ ಇರೋ ಡೀಪ್ ಸ್ಲೀಪ್ಗೆ ಹೋದಾಗ ನಮಗೆ ವಿ ಆರ್ ಬಿಯಾಂಡ್ ಬಾಡಿ ಮೈಂಡ್ ಆ್ಯಂಡ್ ಇಂಟಲೆಕ್ಟ್. ಅಂದರೆ ಪ್ರಾಕೃತಿಕವಾಗಿ ಆ ಸ್ಥಿತಿ ಅಥವಾ ವಾಲಂಟಿಯರಿ ಆಗಿ ಆ ಸ್ಥಿತಿ, ಎರಡರಲ್ಲಿ ಯಾವ ರೀತಿಯಾಗದರೂ ಸರಿ ನಾವು ಹೋಗಬೇಕು. ಅದಕ್ಕೆ ನಮ್ಮ ಆಹಾರ ವಿಹಾರಗಳು ಸರಿಯಾಗಿರಬೇಕು. ಈಗ ನಾವು ಉತ್ಕರ್ಷಣದಿಂದ ಆನ್ಲೈನ್ ಕೊಡ್ತಾ ಇರೋ ರಾತ್ರಿ 10ರಿಂದ ಬೆಳಗ್ಗೆ 6 ಉದ್ದೇಶವೇ 10ರಿಂದ 3 ಗಂಟೆ ಆ ಒಂದು ಸಿದ್ಧತೆ. ಅಂದರೆ ಆ ಒಂದು ವ್ಯಕ್ತಿಗೆ ಧ್ಯಾನ ಮಾಡ್ತಾರೋ ಅಥವಾ ಧ್ಯಾನ ಮಾಡಲ್ವೋ, ಅವರು ನ್ಯಾಚುರಲ್ ಮಲಗಿರ್ತಾರೋ, ಅವರಿಗೆ 10ರಿಂದ 3 ಗಂಟೆಯವರೆಗೆ ಇದು ಒಂದು ಸಿದ್ಧತೆ. 3ರಿಂದ 6 ಗಂಟೆಯವರೆಗೆ ರಿಪೇರಿ, ಮಾನಸಿಕ, ದೈಹಿಕ ಮತ್ತು ಬೌದ್ಧಿಕ ಎಲ್ಲ ರಿಪೇರಿಗಳು ಕೂಡ ಅಲ್ಲಿ ನಡೀತದೆ. ಅದೇ ಇಲ್ಲಿ ಆಫ್ಲೈನಿಗೆ ಬಂದರೂ ಕೂಡ ದಿನದ 24 ಗಂಟೆಯಲ್ಲಿ ಸದಾಕಾಲವು ಆ ಒಂದು ಸ್ಥಿತಿಯಲ್ಲೇ ಇರೋದರಿಂದ ಇಲ್ಲಿ ಅದು ತುಂಬ ಚೆನ್ನಾಗಿ ನಡೀತದೆ. ಇದೇ ಒಂದು ನಾವು ಮಾಡುತ್ತಿರುವ ಉತ್ಕರ್ಷಣದಿಂದ ಮಾಡುತ್ತಿರುವ ಒಂದು ಕೆಲಸ. ಓಕೆ, ಹಾಗಾಗಿ ನಾವು ಪೂಜೆ ಮಾಡ್ತೀವಿ ಅಂತಂದರೆ ನಾವು ಪೂರ್ಣ ಜಾಗೃತಿಯಲ್ಲಿ ಇದ್ದೇವೆಯೇ ಅಂದರೂ ಒಂದೇ. ನಾವು ಪೂರ್ಣ ಜಾಗೃತಿಯಿಂದ ಅರ್ಥ ಏನು? ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಅವರ್ ಬಾಡಿ, ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಅವರ್ ಮೈಂಡ್, ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಅವರ್ intellect. Neither we are using it nor we are thinking about it. We are there beyond these 3 tools. ಅದು ಯಾವುದು? ಹಾಗಾದ್ರೆ ಅದು ಯಾವುದು? ಅದೇ ಪುರುಷ.
ಅದೇ Okay, sir. ಅಬ್ಸರ್ವ್ ಮಾಡುತ್ತಿರೋದು, ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇರೋದು ಅದೇ ಸೆಲ್ಫ್ ಹೀಲಿಂಗ್. ಅಂದರೆ ನಮ್ಮಲ್ಲಿ ಗುಣಪಡಿಸುವಿಕೆಯ ಕಾರ್ಯನಿರ್ವಹಿಸುವುದು ಪುರುಷ. ಅಂದರೆ ನಮ್ಮಲ್ಲಿರುವ ಸಾಮರ್ಥ್ಯ, ಆ ಸಾಮರ್ಥ್ಯದ ಬೂಸ್ಟಪ್ ಮಾಡಿಕೊಂಡರೆ ಏನೇ ವಿಚಾರ ಇರಲಿ ಅದನ್ನು ನಾವು ಸಾಧಿಸಿಕೊಳ್ಳಬಹುದಾಗಿದೆ ಎನ್ನುವುದು ಈ ಮಂತ್ರದಿಂದ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಗೊತ್ತಾಯ್ತಾ ಶುಭ ಅವರೇ, ಶ್ರೀ ಅವರೇ? ಹಾ ಸರ್, ಥ್ಯಾಂಕ್ ಯು ಸರ್. ಓಕೆ, ಆ ರೀತಿಯಾಗಿ ನೆಕ್ಸ್ಟ್ ಏನು ಕೇಳಪ್ಪ ಅಕ್ಷಯ್. ಓಕೆ, ಈ ಅಪಾನವೇ ಗಾರ್ಹಪತ್ಯಾಗ್ನಿ ಅಂದರೆ ನಾವು ಗಾರ್ಹಪತ್ಯ, ಗೃಹಕೃತ್ಯ ಇವುಗಳಿಗೆ ಅಕ್ಷಯ್ ಏನಾರು ಕೇಳಬೇಕಾಗಿತ್ತೇನಪ್ಪ? ಹೌದು ಸರ್. ಹೇಳಪ್ಪ. ಸಾರಿ ಸರ್, ಅದು ಕೇಳಕ್ ಹೋದೆ ಕಟ್ ಆಯ್ತು ಬೈ ಮಿಸ್. ಇರ್ಲಿ ಹೇಳಪ್ಪ. ಒಂದು ಒಳ್ಳೆ ಕ್ವಾಲಿಟಿ ಸ್ಲೀಪ್ ಆಗ್ಬೇಕು ಅಂತಂದ್ರೆ ರೆಮ್ ಇರ್ಬೇಕು ಅಂತ, ಅದು ತಪ್ಪಲ್ಲ ಸರ್? ಅದು ಸುಳ್ಳಲ್ವಾ? ಅಲ್ಲ, ಕ್ವಾಲಿಟಿ ಸ್ಲೀಪ್ ರೆಮ್ ಆಗಬೇಕು ಅಂದರೆ ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಳಲಿಕ್ಕೆ ರೆಮ್. ಆದರೆ ಗುಣಪಡಿಸಿಕೊಳ್ಳುವಿಕೆ, ಹೀಲಿಂಗ್, ಅದು ಸೈಕಲಾಜಿಕಲ್, ಫಿಸಿಯೋಲಾಜಿಕಲ್, ಇಟ್ ಮೇ ರಿಲೇಟೆಡ್ ಟು ಎನರ್ಜಿಟಿಕಲ್ ಲೆವೆಲ್ಸ್, ಇದೆಲ್ಲವೂ ಕ್ಯೂರ್ ಆಗಬೇಕು ಅಂತಂದರೆ ಡೀಪ್ ಸ್ಲೀಪ್ ಸ್ಟೇಟ್ಗೆ ಹೋಗಲೇಬೇಕು ಅಕ್ಷಯ್. ಅಥವಾ ವಾಲಂಟಿಯರ್ ಆಗಿ ಧ್ಯಾನ ಪ್ರಕ್ರಿಯೆಯಲ್ಲಿ ಪೂರ್ಣ ಜಾಗೃತರಾಗಿ ನಾವು ವಿ ಶುಡ್ ನೋ ಹೌ ಟು ಟ್ರಾನ್ಸೆಂಡ್ ಅವರ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಎರಡೇ ಆಪ್ಷನ್ ಇರೋದು ಹೀಲಿಂಗಿಗೆ. ಸರ್, ಮತ್ತೆ ಇಂಟ್ಯೂಷನ್ ಅಂತ ಅಂದ್ರೆ ಅದು ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರನ ಇಲ್ದಲೇ ಬರುವಂತ ವಿಚಾರ ಅಲ್ಲ ಸರ್? ಯಾವುದು? ಇಂಟ್ಯೂಷನ್ಸ್ ಅಂತ ಏನ್? ಹೌದು 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 ಹೌದು. ಅದು ತೇಜಸ್ಸಿನಿಂದ, ನಮ್ಮೊಳಗಡೆ ಇರುವ ತೇಜಸ್, ಬ್ರಿಲಿಯನ್ಸ್, ಪ್ರಕಾಶಮಾನತೆ, ಅದರಿಂದ ಉತ್ಪನ್ನವಾಗುವ ಪ್ರಾಡಕ್ಟ್ ಅದು. ಅಂದರೆ ವಿಜ್ಞಾನಮಯ ಕೋಶದಿಂದ ನೇರವಾಗಿ ನಮಗೆ ಗೋಚರವಾಗುವಂಥದ್ದು. ಆದರೆ ಇದನ್ನು ನೀವು 3 ಗಂಟೆ ಧ್ಯಾನನಾದರೂ ಮಾಡಿ, ಪೂಜೆನಾದರೂ ಮಾಡಿ, ಡೀಪ್ ಸ್ಲೀಪ್ಗಾರ ಹೋಗಿ, ಆದರೆ ನಮ್ಮಲ್ಲಿರುವ ಆಹಾರ, ಯಾವ ರೀತಿಯಲ್ಲಿ ನಾವು ತಿಂದಿದ್ದೇವೆ, ಯಾವ ರೀತಿಯಲ್ಲಿ ನಾವು ವಿಹಾರವನ್ನು ಮಾಡಿದ್ದೇವೆ, ಯಾವ ರೀತಿಯಲ್ಲಿ ನಾವು ಎಮೋಷನಲ್ ಆಗಿ ನಾವು ಅಂದರೆ ಚಿತ್ತದ ಯಾವ ಮೂಡ್ಸ್ಗಳಲ್ಲಿ ನಾವು ಇದ್ದೇವೆ, ಈ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಎಲ್ಲವೂ ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನಮಗೆ ಡೀಪ್ ಸ್ಲೀಪ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೆ ಜಠರದಲ್ಲಿ ವ್ಯತ್ಯಾಸವಾದ ಆಹಾರಗಳಿರುತ್ತೆ, ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಅವರ ಮೂಡ್ಸ್ಗಳು ಜನ್ರೇಟ್ ಆಗ್ತಾ ಇರುತ್ತೆ, ಅವರಿಗೆ ಮ್ಯಾಕ್ಸಿಮಮ್ ರೆಮ್, ರ್ಯಾಪಿಡ್ ಐ ಮೂಮೆಂಟ್, ಅಂದರೆ ಸ್ವಪ್ನ ಸ್ಥಿತಿಯ ವಿಚಾರ ತನಕ ತಲುಪಬಹುದೇ ವಿನಃ ಡೀಪ್ ಸ್ಲೀಪ್ ಸ್ಟೇಟ್ಗೆ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದರಲ್ಲಿ ಜಪಾನಲ್ಲಿ ಒಬ್ಬರಿಗೆ ನೋಬೆಲ್ ಅವಾರ್ಡ್ ಬಂದಿದೆ. ಆದರೆ ವೇದದಲ್ಲಿ ಅದನ್ನು ಬಹಳ ಹಿಂದೆನೇ ಹೇಳಿದ್ದಾರೆ. 16 hours ಆಫ್ ಫಾಸ್ಟಿಂಗ್ ಅಂದರೆ ಹಿಂದಿನ ದಿನ, ಅಂದರೆ ನಾವು 3 ಗಂಟೆಗೆ ನಾವು 13 ಗಂಟೆಗಳಷ್ಟು ಕಾಲ, 3ಕ್ಕೆ 13 ಗಂಟೆಗಳಷ್ಟು ಕಾಲ ನಾವು ಹಿಂದೆ ಆಹಾರವನ್ನು ಭಕ್ಷಣೆ ಮಾಡಿದ್ದರೆ ನಮಗೆ ಆ ಉಳಿದ 3 ಗಂಟೆಗಳ ಕಾಲ ಹೀಲಿಂಗ್ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಕೂಡ ಹೋಗಿದೆ. ಇದನ್ನು ಜಪಾನಿಗೆ ಒಬ್ಬ ಸೈಂಟಿಸ್ಟು, ಅವ್ರಿಗೆ ನೊಬೆಲ್ ಕೂಡ ಬಂದಿದೆ. ಅದೇ ಕಾನ್ಸೆಪ್ಟು ವೇದದಲ್ಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಯಾವ ದಿನ ಯಾವ ರೀತಿಯಲ್ಲಿ ಆಹಾರ ಇರಬೇಕು, ಎಷ್ಟು ತಿನ್ನಬೇಕು, ಯಾವಾಗ ಉಪವಾಸ ಮಾಡಬೇಕು, ಎಲ್ಲವನ್ನೂ ನಮ್ಮ ಶಾಸ್ತ್ರದಲ್ಲಿ ಆಗಲೇ ಹೇಳಿದ್ದಾಗಿದೆ. ಇದೇ ಶಾಸ್ತ್ರವನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿ ರೋಗಿಗಳಲ್ಲಿ ಗುಣವನ್ನು ಕಂಡ ಆ ಜಪಾನಿ ವಿಜ್ಞಾನಿಗೆ ನೊಬೆಲ್ ಬಂದಿದೆ. ಆದರೆ ನಾವುಗಳು ಅದನ್ನು ಅನುಸರಿಸ್ತಾ ಇಲ್ಲ. ಓಕೆ,
ಹೀಲಿಂಗ್, ಅನದರ್ ಪಾಯಿಂಟ್ ಈಸ್ ಹೀಲಿಂಗ್ ಅನ್ನೋ ವಿಚಾರ, ಇಟ್ ಈಸ್ ನಾಟ್ ದ ಫ್ಯಾಕ್ಟರ್ ಆಫ್ ಎನರ್ಜಿ ಆರ್ ಮೈಂಡ್ ಆರ್ ನೈದರ್ ಬಾಡಿ ಆರ್ ಇಂಟೆಲೆಕ್ಟ್ ಆರ್ ಮೂಡ್ಸ್ ಆರ್ ಎನರ್ಜಿ. ಇಟ್ ಈಸ್ ಓನ್ಲಿ ದ ಪೊಟೆನ್ಷಿಯಾ, ಅಂದರೆ ಪುರುಷ. ಯೋಗ ನಿದ್ರೆಯಲ್ಲಿ ಇರುವಂತಹ ಶ್ರೀಮನ್ ಸ್ವಾಮಿನಾರಾಯಣ ಅಂದರೆ ನಮ್ಮಲ್ಲಿ ಹೃದಯದಲ್ಲಿ, ಹೃದಯ ಕಮಲದಲ್ಲಿ ವಾಸಿಸುವಂತಹ ಆ ಶ್ರೀಮನ್ನಾರಾಯಣ ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನ ಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ದದ್ಯತಯ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ತತ್ವಾಃ ಯೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತ ಪರಿಮೃತ್ಯಂಚಿ ಸರ್ವೇ. ಈ ರೀತಿಯಾದ ಮಹಾನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ. ಶ್ರೀಮನ್ ಸ್ವಾಮಿನಾರಾಯಣ ಯೋಗ ನಿದ್ರೆಯಲ್ಲಿ ಈಗ ನಾನು ವಿವರಿಸಿದಂತೆ ಅವನು ಕೇಳದಿರುವವನು, ನೋಡದಿರುವವನು, ಮೂಸುವುದಿಲ್ಲದಿರುವವನು, ರುಚಿಯನ್ನು ನೋಡದವನು, ಸ್ಪರ್ಶವನ್ನು ಮಾಡದವನು, ಮಾತನಾಡದವನು, ಏನನ್ನೂ ತೆಗೆದುಕೊಳ್ಳದವನು, ಆನಂದ ತೆಗೆದುಕೊಳ್ಳದವನು, ಆನಂದವನ್ನು ಬಿಡದವನು, ಎಲ್ಲಿಗೂ ಹೋಗದವನು, ಕೇವಲ ಯೋಗ ನಿದ್ರೆಯಲ್ಲಿ ಆಪರ್ಚುನಿಟಿ ಅನ್ನೋದು ನಮ್ಮಲ್ಲಿ ಇದೆ. ಆ ಒಂದು ಫ್ಯಾಕ್ಟರ್ ನಾವು ಆ್ಯಕ್ಟಿವೇಟ್ ಮಾಡಿದರೆ ಮಾತ್ರ ನಮ್ಮಲ್ಲಿ ಹೀಲಿಂಗು ನಡೆಯುತ್ತೆ. ಯಾವುದೇ ಮೆಡಿಕಲ್ ಸಿಸ್ಟಮ್ಮಿಂದ ಯಾವರಿಗೂ ಹುಷಾರಾಗೋದಿಲ್ಲ, ಬರೆದಿಟ್ಕೊಳ್ಳಿ. ಇದು ಹುಷಾರಾಗೋದು ಆ ಒಂದು ಆಪರ್ಚುನಿಟಿ ಅಂದರೆ ಪುರುಷ ಎಲ್ಲಿದೆ, ನಮ್ಮ ಹೃದಯದ ಗುಹೆಯಲ್ಲಿದೆ, ಹೃದಯದ ಮೇಲ್ಭಾಗದ ಒಂದು ಕ್ಯಾವಿಟಿಯಲ್ಲಿ ಆಪರ್ಚುನಿಟಿ, ಆಕಾಶ, ಪರಮಾತ್ಮ, ಪುರುಷ ಏನು ಹೇಳಿದ್ರು ಒಂದೇ, ಅಲ್ಲಿ ಇದ್ದಾನೆ. ಅವನನ್ನು ನಾವು ಸ್ಪರ್ಶ ಮಾಡಲಿಕ್ಕಾಗುವುದು ಬೆಳಗಿನ ಜಾವ 3ರಿಂದ 6 ಡೈರೆಕ್ಟ್ ಕನೆಕ್ಟಿವಿಟಿ ಸಿಗೋದು 3:40 ನಾನು ಹೇಳಿದಂತೆ ಹಿಂದೆ ವಿವರಿಸಿದ ಎಲ್ಲ ವಿಚಾರಗಳು ರೆಡಿಯಾಗಿದ್ದರೆ ಅವರಿಗೆ ಅವರು ಕೇಳಿದಂತಹ ವಿಚಾರಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ತಮ್ಮ ರಿಯಾಲಿಟಿಗಳಲ್ಲಿ ಅನ್ನೋದು ವಿಚಾರ. ಅದು ಆಗದಿದ್ದವರು ಇಲ್ಲಿ ಉತ್ಕರ್ಷಣಂಗೆ ಬಂದು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ತೆಗೆದುಕೊಂಡಾಗ ಇದೇ ಕಾರ್ಯ ಅವರಲ್ಲಿ ಸಂಭವಿಸುತ್ತೆ. ಹಾಗಾಗಿ ನಾನು ಬೆಳಗಿನ ಜಾವ 3ರಿಂದ 6 ಮಾತ್ರ ಅದನ್ನು ಮಾಡ್ತಾ ಇಲ್ಲ, ರಾತ್ರಿ 10ರಿಂದ ಶುರು ಮಾಡ್ತೇವೆ. ಅಥವಾ ಆಫ್ಲೈನಲ್ಲಿ 24 hours ಇಟ್ಕೊಳ್ಳೋದ್ರಿಂದ ಬೈ ಹುಕ್ ಆರ್ ಕ್ರುಕ್ ಫೋರ್ಸ್ಫುಲಿ ಸೈಕಲಾಜಿಕಲಿ ಎಲ್ಲ ಒಂದು ವಿಚಾರದಿಂದ ಅವರು 3 ಗಂಟೆಗೆ ಇಲ್ಲಿ ಬರುವವರ ಮನಸ್ಸು ಇಂದ್ರಿಯ ಬುದ್ಧಿಯನ್ನು ಮೀರಿ ಆಳ ನಿದ್ರಾ ಸ್ತರಕ್ಕೆ ಹೋಗಿರ್ತಾರೆ. ಆಗ ಅವರಲ್ಲಿ ಹೀಲಿಂಗ್ ಅನ್ನೋದು ಪುರುಷನಿಂದ ನಡೆಯುತ್ತೆ. ದಿಸ್ ಈಸ್ ದ ಟೆಕ್ನಾಲಜಿ ಆಫ್ ಹೌ ವಿ ಕ್ಯಾನ್ ಲೀವ್ ಹ್ಯಾಪಿಲಿ. ಕೇಳಿಕಿರ್ತೀವಿ ಅವರೇ. ಕೆಲವೊಬ್ರು ಈಗ ಏನು ಅಂತಂದ್ರೆ ಅವರು ನಮ್ಗೆ ತುಂಬಾ ಚೆನ್ನಾಗಿ ನಿದ್ದೆ ಆಗತ್ತೆ ಅಂತ ಹೇಳ್ತಾರೆ ಸರ್. ಲೈಕ್ ಅವರು ಊಟ ಮಾಡೋದು 9 ಗಂಟೆ 10 ಗಂಟೆ ಇದ್ರೂನು ಸೊ ಅದು ಡೀಪ್ ಸ್ಲೀಪ್ ಆಗಿರಲ್ವಾ ಸರ್? ಅದು ಡೀಪ್ ಸ್ಲೀಪ್ ಅದು ನಾವು ಅಬ್ಸರ್ವ್ ಮಾಡಿದ್ರೆ ಹೇಳ್ಬೋದು. ಅಂದರೆ ಈಗ ನೀವೇ ಯಾರು ಮಲಗಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಕಣ್ಣುಗುಡ್ಡೆಗಳು ಚಲಿಸುತ್ತಲಿದ್ದರೆ ಅದು ಡ್ರೀಮ್ ಸ್ಟೇಟಲ್ಲಿ, ಅಂದರೆ ನಿಜವಾಗ್ಲೂ ನಿದ್ದೆ ಬಂದು, ಅಂದರೆ ನಾವು ಒಳಗಡೆ ಎಚ್ಚರವಾಗಿದ್ದು ಕಣ್ಣುಗುಡ್ಡೆ ಅಲುಗಾಡಿಸ್ತೇ ಮಲಗಿದರೆ ಅದು ನಿದ್ದೆ ಅಲ್ಲ. ನಿಜವಾಗ್ಲೂ ನಿದ್ರೆ ಬಂದು ಆ ನಿದ್ರೆಯಲ್ಲಿ ಕಣ್ಣಿನ ಗುಡ್ಡೆಗಳು ಸ್ಥಿರವಾಗಿದ್ದರೆ ಅದು ಡೀಪ್ ಸ್ಲೀಪ್ ಕೀರ್ತಿಯವರೇ. ಅದನ್ನು ನೋಡಿ ನಾವು ಹೇಳ್ಬಹುದು. ಸರ್ ಕೆಲವೊಂದ್ ಸರ್ತಿ ಅಂದ್ರೆ ಈ ದಿನದಲ್ಲಿ 4-5 ಸರ್ತಿ ನನಗೂ ಆಗುತ್ತೆ ಸರ್. ಅಂದ್ರೆ ತುಂಬಾ ಡೀಪ್ ಸ್ಲೀಪ್, ಎಚ್ಚರನೇ ಇರೋದಿಲ್ಲ. ಸೊ ಅದು ಡೀಪ್ ಸ್ಲೀಪ್ ಅಂತಾನೆ ಕನ್ಸಿಡರ್ ಮಾಡ್ಬೋದಾ ಸರ್? ಅಂದ್ರೆ ಹೇಳ್ದಂಗೆ ಮಾಡ್ದೇನೆ ಅಲ್ಲ, ನಮಗೆ ನೀವು ಎದ್ದಾಗ ನಿಮಗೆ ಯಾವುದೇ ಕನಸು ಬಿದ್ದಂತ ಅನುಭವ ಇಲ್ಲ ಅಂತಂದ್ರೆ ಡೀಪ್ ಸ್ಲೀಪೇನೆ. ಆದರೆ ಎಸ್, ಆದರೆ ಅದು ಆಗಬೇಕಾಗಿರುವುದು ಬೆಳಗಿನ ಜಾವ 3ರಿಂದ 6 ಗಂಟೆ ಟೈಮಲ್ಲಿ. ಆಕ್ಚುಲಿ ಅದು ನಮಗೆ ತುಂಬಾ ಯೂಸ್ಫುಲ್. ಓಕೆ. ಆಮೇಲೆ ಸರ್ ನೀವು ಉತ್ಕರ್ಷಣಂಬಲ್ಲ ಅಲ್ಲೂ ಕೂಡ ರಾತ್ರಿ ಊಟ ಒಂದು ಮಾಡಿದ್ರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಲ್ವಾ ಸರ್? ಅಲ್ಲ, ಅದಕ್ಕೆ ಇಲ್ಲಿ ಆಫ್ಲೈನ್ ಬಂದವರಿಗೆ ಆಹಾರ ಕ್ರಮ ಹೇಗಿರಬೇಕು, ಎಷ್ಟು ಗಂಟೆಗೆ ತಿನ್ನಬೇಕು ಅದೆಲ್ಲ ನಾನು ಡೈರೆಕ್ಟ್ ಮಾಡ್ತೇನೆ. ಇಲ್ಲದಿದ್ದರೆ 3 ಗಂಟೆಯಿಂದ ಅವರಿಗೆ ಉಪಯೋಗ ಆಗೋದಿಲ್ಲ. ಇಲ್ಲಿ ಆಹಾರ ವಿಹಾರ ವಿಚಾರ
ಮೂರು ಕೂಡ ಸರಿಯಾಗಿದ್ದರೇ ಅದನ್ನು ನಾನು ಇಲ್ಲಿ ಆಫ್ಲೈನ್ ಬರೋರನ್ನ ನಾನು ಕೇರ್ ತೊಗೋತೇನೆ. ಬಟ್ ಆನ್ಲೈನಲ್ಲಿ ನೀವೇ ಕೇರ್ ತೊಗೋಬೇಕು. ಓಕೆ ಸರ್, ಈಗ ಅಂದ್ರೆ ನಾರ್ಮಲ್ ಡೇ ಅಲ್ಲಿ ಕೂಡ ನಾವು 16 ಅವರ್ ಎವ್ರಿ ಡೇ 16 ಅವರ್ ಫಾಸ್ಟಿಂಗ್ ಅಲ್ಲಿ ಇದ್ದಾಗ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಆದರೆ ಆಗದಿದ್ದಾಗ, ದಿನ ಮಾಡಲಿಕ್ಕಾಗದಿದ್ದಾಗ, ಈಗ ಉದಾಹರಣೆ ಬೆಳಗಿನ ಜಾವ 3 -12 ಮಧ್ಯಾಹ್ನ 3 ಹಿಂದೂ ದಿನ, ಓಕೆ, ಆದರೆ ಅಲ್ಲಿಗೆ ಅದು 14 ಆಗಬೇಕು. 2 ಗಂಟೆ ಹೊತ್ತಿಗೆ 1 ರಿಂದ 2 ಗಂಟೆ ಒಳಗಡೆ ಊಟ ಮಾಡಬೇಕು, ಮತ್ತೇನು ತಿನ್ನಬಾರ್ದು. ಅಥವಾ ಇಲ್ಲ, ನೀರು ಕುಡಿಬೋದು, ಆಗದಿದ್ದರೆ ಹಣ್ಣುಗಳನ್ನು ತಿನ್ಬೋದು. ಬಟ್ ರಾತ್ರಿ ಅಡ್ವೈಸ್ ಮಾಡಲ್ವಲ್ಲ ಸರ್ ಹಣ್ಣೆಲ್ಲ ತಿನ್ನಕ್ಕೆ? ಅಲ್ಲ, ಈ ತಡ್ಕೊಳಕ್ ಆಗಲ್ಲ ಹಸಿವು ಅಂತಂದ್ರೆ ಆಗ ಆರಂಭದಲ್ಲಿ ಹಣ್ಣುಗಳನ್ನು ತಿನ್ನಬಹುದು. ಇದು ಆಗದಿದ್ದಾಗ ಮೊದಲು ವಾರಕ್ಕೊಂದು ದಿನ ಅಭ್ಯಾಸ, ಈ ರೀತಿ ಮಾಡಿಕೊಂಡು ನಂತರ ನಾವು ಬೆಳಗ್ಗೆ ಒಂದು ಉಪಹಾರ ಮತ್ತು 1 ಗಂಟೆಗೆ ಒಂದು ಊಟ, ಓಕೆ, ಅಷ್ಟು ಮಾಡಿದರೆ ನಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಆ್ಯಕ್ಚುಲಿ ಕ್ಯಾನ್ಸರ್ ಬಂದವರಿಗೆ ಅಥವಾ ಯಾವುದೇ ಒಂದು ಅತ್ಯಂತ ವಾಸಿ ಮಾಡೋಕ್ಕಾಗದೇ ಇರೋ ಸಿಂಡ್ರೋಮ್ಗಳು ಈ ರೀತಿ ಇದ್ದರೆ ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ, ಅದಕ್ಕೆ ವಿತ್ ಪುರುಷನಿಗೆ ಸಪೋರ್ಟ್ ಆಗುವಂತಹ ವೇದ ಮಂತ್ರಗಳು, ಅದರ ಅನುರಣನಗಳು, ಅಂದರೆ ಅದರ ಆಸಿಲೇಷನ್ಸ್ ಅಂತ ಹೇಳ್ಬೋದು, ಅಥವಾ ಅದರ ರೆಸೊನೆನ್ಸ್ ಅಂತ ಹೇಳ್ಬೋದು, ಆ ಕಲರ್ ಮತ್ತು ಸೌಂಡ್, ಅವುಗಳ ವೇದಕ್ಕೆ ಸಂಬಂಧಪಟ್ಟ ಅಪೌರುಷೇಯ ಅಂದರೆ ನಮ್ಮ ಪೌರುಷತ್ವವಲ್ಲ, ಆ ಪರಮಾತ್ಮ ಪುರುಷನ ಒಂದು ಸಂಬಂಧಿತವಾದ ಆ ಒಂದು ವೈಬ್ರೇಷನ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದರೆ ಯಾವುದೇ ಔಷಧಿ ಇಲ್ಲದೆ, ಯಾವುದೇ ಪಥ್ಯವಿಲ್ಲದೆ ಈ ಒಂದು ಡಿಸಿಪ್ಲಿನಿಂದ ನಾವು ಮಾಡ್ಕೋಬಹುದು. ಇದರ ಅನುಗುಣವಾಗಿ ಒಂದು ಕಹಾವತ್ ಅಂದರೆ ಒಂದು ಗಾದೆ ಇದೆ, ಅದನ್ನು ಮಾಡಿದ್ದಾರೆ. 9 ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಉಂಡವನ್ನ ಹೊತ್ಕೊಂಡು ಹೋಗಿ ಅಂತಂತ. ಈ ರೀತಿಯಾಗಿ ಇಲ್ಲಿ ನಾವು ಕೋಷ್ಟಕ, ಇದು ಸುಮ್ಮನೆ ಮಾಡಿರೋದಲ್ಲ. ನಾವು 60 ವರ್ಷ 40 ದಾಟಿದವರು, 60ರ ಸಮೀಪದಲ್ಲಿರುವವರು 60ಕ್ಕೆ ಬಂದಾಗ ದಿನಕ್ಕೆ 2 ಹೊತ್ತು ಊಟ, ಅಂದರೆ ಬೆಳಗ್ಗೆ ಒಂದು ನಾರ್ಮಲ್ ತಿಂಡಿ, ಮಧ್ಯಾಹ್ನ ಹೆವಿ ಮೀಲ್ಸ್, ಎಷ್ಟು ಬೇಕಾದ್ರೂ ಮೀಲ್ಸ್ ತಿಂದ್ಬಿಟ್ರೆ 1 ಗಂಟೆ 2 ಗಂಟೆಗೆ, ದಿನ ಬೆಳಗ್ಗೆ ತನಕ ತಿಂದೆ ಹೋದರೆ ಅವನು ನಿಜವಾಗಲೂ ಯಾವುದೇ ಕಾಯಿಲೆಗೆ ಒಳಗಾಗುವುದಿಲ್ಲ. ಕೀರ್ತಿಯವರೇ ಸರ್, ಹಾಗಿದ್ರೆ ಅಂದ್ರೆ ಸರ್ ಇದು 3 ಗಂಟೆಗೆನೆ ಆಗ್ಬೇಕಾ, ಅಥವಾ ನಾವು ಸ್ವಲ್ಪ ಸಪೋಸ್ 5 o'clock 6 o'clock ಇಂದ 14 hours ಮಾಡಿದ್ರು ಆಗುತ್ತಾ ಸರ್ ಇದು? ನೀವು ತಿನ್ನುವ ಆಹಾರದ ಕ್ವಾಲಿಟಿ, ಈಗ ನಾನು ಆಗಲೇ ಹೇಳಿದೆ ಶುರುವಿನಲ್ಲಿ, ಸಸ್ಯಾಹಾರ ಮೊದಲು, ಫಲಗಳ ಆಹಾರ ಹಣ್ಣುಗಳು, ನಂತರ ಕೇವಲ ಬೇಯಿಸಿದ ತರಕಾರಿಗಳ ಆಹಾರ, ಅಥವಾ ನಂತರ ಅಂದರೆ ನಾನು ಗ್ರೇಡ್ಸ್ ಹೇಳ್ತಾ ಇರೋದು, ನಂತರ ಸಸ್ಯಾಹಾರ, ನಂತರ ಮಾಂಸಾಹಾರ, ನಂತರ ಜಂಕ್ ಫುಡ್. ಅಂದರೆ ಮೊದಲು ನಾನು ಈ ಕೋಷ್ಟಕದಲ್ಲಿ ಹೇಳಿದ ಪ್ರಕಾರದಲ್ಲಿ ಕಟ್ಟ ಕಡಿಯೋದು ಜಂಕ್ ಫುಡ್, ಇಟ್ ವಿಲ್ ಟೇಕ್ ಹೈಯೆಸ್ಟ್ ಟೈಮ್ ಫಾರ್ ಡೈಜೆಷನ್. ಅಂದರೆ ನಮ್ಮ ಶ್ವೇತಾವರ ಅಗ್ನಿ, 1 ನಿಮಿಷ, ಸರಿ, ಯಾರೋ ಬಂದಿದ್ರು, ಹಾಗಾಗಿ ಕೇಳಿ ಕೀರ್ತಿಯವರೇ. ಸರ್ ಅದೇ ಅಂದ್ರೆ ಫುಡ್ ನಾವು 3 ಗಂಟೆ ಒಳಗಡೆ 16 ಆಗಿರ್ಬೇಕಾ, ಅಥವಾ 16 ಗಂಟೆ ಆಗಿರ್ಬೇಕಾ, ಅಥವಾ ನಾವು ಸಾಯಂಕಾಲ 6 ಗಂಟೆಗೆ ತಿಂದು ಅದನ್ನ 16 ಗಂಟೆ ಸಮಯಕ್ಕೂ ಮಾಡ್ಕೋಬಹುದಾ ಅಂತ ಕೇಳಿದೆ ಸರ್. ಸಪೋಸ್ 6 ಗಂಟೆಗೆ ಮಾಡಿದ್ರೆ ಲೈಕ್ ಒಂದು 10 ಗಂಟೆ 11 ಗಂಟೆಗೆ ತಿನ್ನೋ ಹಂಗನು ಮಾಡ್ಕೋಬಹುದಾ ಅಂತ. ನೆಕ್ಸ್ಟ್ ತಿಂಡಿ ಮಧ್ಯಾಹ್ನ ಬೆಳಗಿನ ಜಾವ 3 ಗಂಟೆಗೆ 13 ಗಂಟೆಗಳಾಗಿರ್ಬೇಕು. ಸೊ ಹಾಗಿದ್ರೆ ನಾವು ಯಾವ್ದೋ ಟೈಮಿಗೆ ಮಾಡ್ಕೊಂಡು ಏನೋ ಅಂದ್ರೆ ಟೋಟಲ್ 14 hours ಅಥವಾ 16 hours ಅಂತ ಮಾಡ್ಕೊಳಕ್ ಆಗಲ್ಲ. ಈ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಅದೇ, ಈಗ ನೀವು ರಾತ್ರಿ ತಿನ್ಬಿಟ್ಟು ಬೆಳಗ್ಗೆ 16 hours ಉಪವಾಸ ಇರೋದು ಸರಿ ಇಲ್ಲ. ಯಾಕೆ ಅಂದ್ರೆ ಹೀಲಿಂಗ್ ನಡೆಯೋದು ನಾನು ಆಗ್ಲೇ ಹೇಳದಂಗೆ 3:40ಕ್ಕೆ ಇನಿಷಿಯೇಟ್ ಆಗುತ್ತೆ. ಓಕೆ, 3 ಗಂಟೆ ಹೊತ್ತಿಗೆ ನಮ್ಮ ಜಠರ ಕ್ಲೀನ್ ಆಗಿರ್ಬೇಕು. ಅಂದ್ರೆ ಜಠರದಲ್ಲಿ ಆಹಾರ ಉಳ್ಕೊಂಡಿರಬಾರ್ದು.
ಓಕೆ ಓಕೆ ಓಕೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಈ ಅಪಾನ ಅಂತ ಯಾವುದಿದೆ ಅಂದರೆ ನಮ್ಮಲ್ಲಿರುವ 9 ದೇಹಗಳ ಪುರ ಏನಿದೆ ಅದೇ ದೇಹ, ಅದು ಆ್ಯಕ್ಚುಲಿ ಅಪಾನ. ವ್ಯಾನ ಹೃದಯದ ಬಲಗಡೆ ರಂಧ್ರದ ಮೂಲಕ ಒಂದು ಬರೋದ್ರಿಂದ ಅದನ್ನು ದಕ್ಷಿಣಾಗ್ನಿ. ನೆಕ್ಸ್ಟು ಅಗ್ನಿಹೋತ್ರ ಕಾಲದಲ್ಲಿ ಗಾರ್ಹಪತ್ಯ ಅಗ್ನಿಯಿಂದ ಆಹವನೀಯ ಅಗ್ನಿ ತೆಗೆದುಕೊಳ್ಳುವುದರಿಂದ ಅಂದರೆ ಹಚ್ಚುವುದರಿಂದ ಗಾರ್ಹಪತ್ಯಕ್ಕೆ ಪ್ರಣಯನ ಅಂದರೆ ಪ್ರಾಣಕ್ಕೆ ಆಸನ. ಗಾರ್ಹಪತ್ಯ ಅಂದರೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಅಡಿಗೆ ಮನೆಯ ಕೃತ್ಯವನ್ನು ಮಾಡ್ತೀವಲ್ಲ, ಗೃಹ ಕೃತ್ಯವನ್ನು ಮಾಡ್ತೀವಲ್ಲ, ಗೃಹ ಕೃತ್ಯ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೆ ಅಗ್ನಿ ಉಪಯೋಗಿಸ್ತೀವಿ. ಯಾವುದೇ ಇರ್ಬೋದು, ಕರೆಂಟ್ ಒಲೆ ಇರ್ಬೋದು, ಗೀಸರ್ ಇರ್ಬೋದು, ಯಾವುದೇ ಇರ್ಬೋದು, ಒಟ್ಟಿನಲ್ಲಿ ಉಪಯೋಗಿಸ್ತೀವಿ. ಆಮೇಲೆ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಈ ಥರ ಯಾವ್ಯಾವುದಕ್ಕೆಲ್ಲ ನಾವು ಅಗ್ನಿಯನ್ನು ಉಪಯೋಗಿಸ್ತೀವಿ ಅದು ಗಾರ್ಹಪತ್ಯಾಗ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದರಲ್ಲಿ ಯಾರಿಗಾರ ಪ್ರಶ್ನೆ ಇದೆಯಾ? ಓಕೆ, ಮುಂದಕ್ಕೆ ಹೋಗೋಣ. ಯದುಚ್ಛ್ವಾಸ ನಿಶ್ವಾಸ ವೇತ ವಾಹುತಿ ಸಮಂ ನಯದೀತಿ ಸ ಸಮಾನಃ ಮನೋ ಹವಾ ವಾವ ಯಜಮಾನ ಇಷ್ಟಫಲಮೇವೋದಾನಃ ಸ ಏನಂ ಯಜಮಾನ ಮಹರ ಬ್ರಹ್ಮ ಗಮಯತಿ. ಅಂದರೆ ನಮ್ಮ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಇವುಗಳೇ ಒಂದು ಆಹುತಿ ಸಮಾನವಾಗಿ, ಅಂದರೆ ನಮ್ಮ ಪ್ರಾಣಕ್ಕೆ ಆಹುತಿಯನ್ನು ಕೊಡೋದ್ರಿಂದ, ನಮಗೆ ಪ್ರಾಣಕ್ಕೆ ಇದು ಮೊಮೆಂಟಮ್ ಕೊಡೋದ್ರಿಂದ ಇದನ್ನು ನಾವು ಒಂದು ಅಗ್ನಿಹೋತ್ರ. ಅಂದರೆ ನಾವು ಅಗ್ನಿಹೋತ್ರ ಪ್ರಾಕ್ಟಿಕಲ್ಲಾಗಿ ಮಾಡಬಹುದು, ಅಥವಾ ಇದನ್ನೇ ನಾವು ಅಗ್ನಿಹೋತ್ರ ಅಂತ ಅಂದುಕೊಂಡು ನಮ್ಮ ಉಚ್ಛ್ವಾಸ ನಿಶ್ವಾಸಗಳೇ ಇಲ್ಲಿ ಹವಿಸ್ಸುಗಳು. ಇದಕ್ಕೆ ಅಗ್ನಿಹೋತ್ರ, ಇದಕ್ಕೆ ಮನಸ್ಸೇ ಯಜಮಾನ, ಮತ್ತು ಯಾಗದ ಫಲವೇ ಉದಾನ. ಈ ಉದಾನ ಯಜಮಾನನ ಪ್ರತಿದಿನವೂ ಬ್ರಹ್ಮದ ಬಳಿಗೆ ಕರೆದುಕೊಂಡು ಹೋಗುತ್ತದೆ. ಅಂದರೆ ಏನರ್ಥ? ನಾವು ಒಂಚೂರು ಡೀಪಾಗಿ ಹೋಗೋಣ. ಇದರಲ್ಲಿ ಮನಸ್ಸು ಅನ್ನೋದು ಕಾರ್ಯಕಾರಣ ವಿಷಯದಲ್ಲಿ ಆ್ಯಕ್ಚುಲಿ ವ್ಯವಹರಿಸ್ತಿರುತ್ತೆ. ಈ ಅಗ್ನಿಹೋತ್ರಿ ಸ್ವರ್ಗಕ್ಕೆ ಹೋಗುವಂತೆ ಬ್ರಹ್ಮದ ಬಳಿಗೆ ಹೊರಟಿರುವುದರಿಂದ ಯಜಮಾನನ ಹೇಳಪಟ್ಟಿದೆ. ಅಂದರೆ ಅಗ್ನಿಹೋತ್ರ ನಮ್ಮ ಉಸಿರಾಟದಿಂದ ಸ್ವರ್ಗ ಸಿಗತ್ತೆ. ಸ್ವರ್ಗ ಅಂದರೆ ಏನು, ಯಾರಾದರೂ ಹೇಳ್ತೀರಾ? ನಾನು ಸುಮಾರು ಸಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಸ್ವಯಾರ್ಜಿತ ಗತಿ ಸರ್. ಕರೆಕ್ಟ್. ಅಂದರೆ ನಮ್ಮ ಓನ್ ಡೆಸ್ಟಿನಿ, ಅಂದರೆ ನಮ್ಮ ಉಸಿರಾಟದ ಕ್ರಮದಲ್ಲಿ ಅದನ್ನು ಅಗ್ನಿಹೋತ್ರ, ಅದು ಹವಿಸ್ಸು ಪ್ರಾಣಕ್ಕೆ ಅಂತ ಅಂದುಕೊಂಡು ಪ್ರತಿ ಉಸಿರಾಟವನ್ನು ಮಾಡಿದರೆ ನಾವು ನಮ್ಮ ಡೆಸ್ಟಿನಿ, ನಮ್ಮ ಸಂಕಲ್ಪದ ರೀತಿಯಲ್ಲಿ ಇರುವಂತಹ ನಾವೇ ನಮ್ಮ ಡೆಸ್ಟಿನಿಯನ್ನು ಡಿಸೈಡ್ ಮಾಡಬಹುದು. ಆ ಡಿಸೈಡ್ ಮಾಡಿದ ಡೆಸ್ಟಿನಿಗೆ ಚಲಿಸಲಿಕ್ಕೆ ಬೇಕಾದ ಆವೇಗ, ಚಲನೆ, ಶಕ್ತಿ, ಆಪರ್ಚುನಿಟಿ ಎಲ್ಲವುದನ್ನು ಕೂಡ ಈ ಒಂದು ಅಗ್ನಿಹೋತ್ರ ಮಾಡಿಕೊಡುತ್ತೆ ಅನ್ನೋದು ಇಲ್ಲಿ ನಾವು ತಿಳ್ಕೋಬಹುದು. ಅಥವಾ ಬ್ರಹ್ಮದ ಬಳಿಗೆ ಅಂದರೆ ಬೃಹತ್ ಮನ್, ಬೃಹ್ ಮನ್ ಅಂದರೆ ಕಾಸ್ಮಿಕ್ ಮೂಮೆಂಟ್ ಆ್ಯಂಡ್ ಥಾಟ್, ಆ ಕಡೆಗೆ ನಮ್ಮ ಆಲೋಚನೆಗಳು ಆ ಮಟ್ಟಕ್ಕೆ ವಿಸ್ತಾರವಾಗುವಂತೆ ಮಾಡಿಕೊಳ್ಳಬಹುದು. ಯಾವುದರಿಂದ? ನಮ್ಮ ಉಸಿರಾಟವನ್ನು ನಾವು ಅಗ್ನಿಹೋತ್ರ ರೂಪದಲ್ಲಿ, ಅದೇ ಅಗ್ನಿಹೋತ್ರ ಅಂತ ಮಾಡಿಕೊಂಡು ಉಚ್ಛ್ವಾಸ ನಿಶ್ವಾಸಗಳನ್ನು ನಾವು ಉಸಿರು ತೆಗೆದುಕೊಂಡಾಗ ಆಹುತಿ, ಉಸಿರು ಬಿಟ್ಟಾಗ ಮತ್ತೆ ಅದು ಹೊರಗಡೆಗೆ ನಾವು ಕಳಿಸ್ತಿರುವಂತಹ ಉಳಿದಿರುವಂಥದ್ದು. ಈ ರೀತಿಯ ಒಂದು ಗಮನದಲ್ಲಿ ನಮ್ಮ ಉಸಿರಾಟವನ್ನು ನಾವು ಏನಾದರೂ ನಿಮಿಷಕ್ಕೆ 4 ಉಸಿರಾಟಕ್ಕೆ, ಅಂದರೆ 15 ಸೆಕೆಂಡಿಗೆ ಒಂದು ಉಚ್ಛ್ವಾಸ ನಿಶ್ವಾಸ ಅಂದರೆ 7.5 ಸೆಕೆಂಡು, 7.5 ಸೆಕೆಂಡ್ ಉಚ್ಛ್ವಾಸ, 7.5 ಸೆಕೆಂಡ್ ನಿಶ್ವಾಸ. ಈ ರೀತಿಯಾಗಿ ನಾವು ಮಾಡ್ಕೋತಾ ಬಂದರೆ ಅದರಿಂದ ನಾವು ಸ್ವಯಾರ್ಜಿತ ಗತಿ ಅಂತ ನಮಗೆ ಬೇಕಿರುವ ಡೆಸ್ಟಿನಿ ಕಡೆಗೆ ನಾವು ಚಲಿಸುವಂತೆ ಅದಕ್ಕೆ ಬೇಕಾದ ಸಕಲ ಶಕ್ತಿ, ಯುಕ್ತಿ, ಸಲಕರಣೆಗಳನ್ನು ಪಡೆಯಬಹುದು. ಅಥವಾ ನಮ್ಮ ಮನಸ್ಸನ್ನು
ನಮ್ಮ ಒಂದು ಚಿಕ್ಕ ಕೇಂದ್ರದಲ್ಲಿ ವ್ಯವಹರಿಸುತ್ತಿರುವ ಚಲನೆ ಮತ್ತು ಚಿಂತನೆಯನ್ನು ಬ್ರಹ್ಮನ ರೀತಿಯಲ್ಲಿ ನಾವು ವಿಸ್ತರಿಸಿಕೊಳ್ಳಬಹುದು ಎನ್ನುವುದನ್ನು ಇಲ್ಲಿ ಪಿಪ್ಪಲಾದರು ಹೇಳ್ತಾ ಇದ್ದಾರೆ. ಕೇಳಿ ಸುಮತಿಯವರೇ. ಸರ್, ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಈಗ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಎಲ್ಲ ಮಾಡ್ಬೇಕಾದ್ರೆ ನಾವ್ ಎಷ್ಟು ಸೆಕೆಂಡ್ಸ್ ಇನ್ಹೇಲ್ ಮಾಡ್ತೀವಿ ಅದ್ರದ್ದು ಡಬಲ್ ಎಕ್ಸಿಲೇಷನ್ ಇರ್ಬೇಕು ಅಂತ ಅನ್ಬಿಟ್ಟಂತ ಕೇಳಿದ್ದೆ ಸರ್. ಅದು ಏನಕ್ಕೆ ಆತರ? ಅಲ್ಲ, ಅದು ಇದೆ ಆ್ಯಕ್ಚುಲಿ. ಯಾಕೆ ಅಂತಂದರೆ, ನೀವು ಬೇಕಾದ್ರೆ ಇವತ್ತೇ ಕೂತ್ಕೊಂಡು ಅಭ್ಯಾಸ ಮಾಡಿ. ನಾವು ಎಕ್ಸಲೇಷನ್, ನಾವು ಉಚ್ಛ್ವಾಸವನ್ನು ತೀವ್ರಗೊಳಿಸಿದರೆ ನಮ್ಮಲ್ಲಿರುವ ಪ್ರಾಣದ ಚಲನೆ ಅಂದರೆ ಮೊಮೆಂಟಮ್, ಆವೇಗ, ಅಥವಾ ನಮ್ಮಲ್ಲಿರುವ ಎಲ್ಲ ವಿಚಾರಗಳು ಕೂಡ, ಇಂದ್ರಿಯಗಳು ಕೂಡ ಆವೇಗವನ್ನು ಪಡೆದುಕೊಳ್ಳುತ್ತವೆ. ಅಂದರೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಪಟ ಅಂತ ತುಂಬ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ನಾವು ನಿಶ್ವಾಸವನ್ನು, ಎಕ್ಸೇಲ್ನ ಎಷ್ಟು ಡಿಲೇ ಆಗಿ ಬಿಡ್ತೀವಿ, ನಮ್ಮ ಹೃದಯ ಬಡಿತದಿಂದ ಹಿಡಿದು ಸಕಲ ಆವೇಗವೂ ಕೂಡ ನಿಧಾನಗೊಂಡು ಅದರಿಂದ ಏನಾಗುತ್ತೆ, ನಮ್ಮ ಆವೇಗ ತಗ್ಗುತ್ತೆ. ಆಗ ಹೃದಯದ ಚಲನೆ ಬಡಿತ ಸ್ಲೋ ಆಗುತ್ತೆ, ನಮ್ಮ ಬುದ್ಧಿಯ ಚಲನೆ ಸ್ಲೋ ಆಗುತ್ತೆ, ನಮ್ಮ ಮನಸ್ಸಿನ ಚಲನೆ ಸ್ಲೋ ಆಗುತ್ತೆ, ನಮ್ಮ ಮೂಡ್ಸ್ಗಳ ಚಲನೆ ಸ್ಲೋ ಆಗುತ್ತೆ. ಹಾಗಾಗಿ ನಾವು ಯಾವುದನ್ನು ಉತ್ತೇಜನ ಕೊಡಬೇಕು, ಯಾವುದನ್ನು ನಾವು ಉತ್ತೇಜನ ಕೊಡಬಾರದು. ಉತ್ತೇಜನ ಅಂತಂದರೆ ಆವೇಗ, ಮೊಮೆಂಟಮ್ ಕೊಡೋದಕ್ಕೆ ನಾವು ಉಚ್ಛ್ವಾಸ ಮಾಡಬೇಕು. ನಿಶ್ವಾಸದಲ್ಲಿ ಆವೇಗವನ್ನು ಕಮ್ಮಿ ಮಾಡಲಿಕ್ಕೆ, ಕಡೆಗೆ ಝೀರೋ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿ ಆವೇಗವು ಎಲ್ಲರಿಗೂ ಈ ಬುದ್ಧಿ, ಮನಸ್ಸು, ಚಿತ್ತ, ಹೃದಯ ಇವುಗಳಿಂದ ಏನಾಗಿರುತ್ತೆ, ಬಹಳ ಸ್ಪೀಡಪ್ ಆಗಿರೋದ್ರಿಂದ ಅದರಿಂದ ಇಲ್ಲಿ ನಿಶ್ವಾಸವನ್ನು ಕಮ್ಮಿ ಮಾಡಬೇಕು, ಅಂದರೆ ಡ್ಯೂರೇಷನ್ ಜಾಸ್ತಿ ತಗೋಬೇಕು ಅನ್ನೋದು ಇದರ ಒಂದು ಮೆಕ್ಯಾನಿಸಮ್. ಸುಮತಿ ಮೇಡಮ್. ಸರ್, ಈಗ ಇನ್ಹಲೇಷನ್ ಮೊಮೆಂಟಮ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಯಾವ್ದಾದಕ್ಕೆ ಸರ್? ಈಗ ಪ್ರೀತಿ, ಪ್ರೇಮ, ಸಹನೆ, ಈ ರೀತಿ ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್ಗೆ ಸಪೋರ್ಟಿವ್ ಆಗಿ ನಾವು ಉಚ್ಛ್ವಾಸವನ್ನು ತೆಗೆದುಕೊಳ್ಳಬೇಕು. ನೆಗೆಟಿವ್ಸ್ ಇದ್ದಾಗ ನಾವು ನಿಶ್ವಾಸವನ್ನು ಲಾಂಗ್ ಮಾಡಬೇಕು. ಅಂದರೆ ನಮ್ಮಲ್ಲಿ ಮೊಮೆಂಟಮ್ ಬೇಕು ಅಂತಂದಾಗ ಪಾಸಿಟಿವ್ ವಿಚಾರಗಳಿಗೆ, ಅಂದರೆ ಯಾರೋ ಏನೋ ಅವಮಾನ ಮಾಡ್ತಾ ಇದ್ದಾರೆ, ನನಗೆ ಸಹನೆ ಕಳ್ಕೊತಾ ಇದ್ದೀನಿ, ಕೋಪ ಬರ್ತಾ ಇದೆ, ಆಗ ಏನು ಮಾಡಬೇಕು, ನಾವು ಉಸಿರನ್ನ ತೆಗೆದುಕೊಂಡಕ್ಕಿಂತ ಬಿಡುವುದನ್ನು ನಾವು ಡಿಲೇ ಮಾಡ್ತಾ ಬಂದರೆ ನಮ್ಮಲ್ಲಿ ಆವೇಗ ಕಮ್ಮಿ ಆದಾಗ ಕ್ರೋಧ ಸ್ಫೋಟಗೊಳ್ಳೋದಿಲ್ಲ. ಅದೇ ನಾವು ದೇವ್ರ ನಾಮ ಮಾಡ್ತಾ ಇದ್ದೀವಿ, ಪೂರ್ಣ ಜಾಗೃತಿಯಲ್ಲಿದ್ದೇವೆ ಅಂದರೆ ಪೂಜೆ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಆಗ ನಾವು ಉಚ್ಛ್ವಾಸವನ್ನು, ಅಂದರೆ ನಮ್ಮ ಬಾಡಿ, ಮೈಂಡ್, ಇಂಟೆಲೆಕ್ಟ್ ನಮ್ಮ ಕಂಟ್ರೋಲಲ್ಲಿದೆ, ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದಾಗ ನಾವು ಪಾಸಿಟಿವ್ ನೋಟ್ಸಲ್ಲಿದ್ದಾಗ ನಮ್ಮ ಉಚ್ಛ್ವಾಸವನ್ನು, ಇನ್ಹೇಲೇಷನ್ನ ನಾವು ಲಾಂಗ್ ಮಾಡ್ಬೋದು ಮೇಡಮ್. ಗೊತ್ತಾಯ್ತು ಸುಮತಿ ಅವರು? ಓಕೆ. ಈ ರೀತಿಯಾಗಿ ವ್ಯವಹಾರನ ನಮ್ಮ ಅಗ್ನಿಹೋತ್ರದಿಂದ ಮಾಡುತ್ತೆ. ಇದರ ಫಲ ಏನು? ಉದಾನ ಅಂದರೆ ಈ ನಮ್ಮಲ್ಲಿ ಒಬ್ಬ ಅಬ್ಸರ್ವರ್ ಇದ್ದಾನಲ್ಲ, ಅಂದರೆ ಎಲ್ಲವನ್ನು ಅನುಭವಿಸುತ್ತಿರುವ ಆತ್ಮನ್, ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯುತ್ತಿರುವ ಆ ಆತ್ಮನ್ ಸ್ವಪ್ನ, ಜಾಗೃತಿ ಅದರಿಂದ ತಪ್ಪಿಸಿಕೊಂಡು ಡೀಪ್ ಸ್ಲೀಪ್ ಸ್ಟೇಟ್ಗೆ ಹೋಗಿ ಅವರಿಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಈ ರೀತಿಯಾದ ಉಚ್ಛ್ವಾಸ ನಿಶ್ವಾಸ ಅಗ್ನಿಹೋತ್ರ ಕ್ರಮದಿಂದ ನಾವು ಸ್ವಯಾರ್ಜಿತ ಗತಿ ಮತ್ತು ನಮ್ಮ ಆಲೋಚನೆಯ ಚಲನೆ ಮತ್ತು ಚಿಂತನೆಯ ವಿಸ್ತಾರವನ್ನು ಗಳಿಸಿದಾಗ ಅದು ಮಲಗಿದಾಗ ಸ್ವಪ್ನವನ್ನು ಬರದಂತೆ ತಡೆದು, ನಾವು ನಿದ್ರಿಸುವಾಗ ಸ್ವಪ್ನವೂ ಬರದಂತೆ ತಡೆದು ಅದು ಏನು ಮಾಡುತ್ತೆ, ಅಥವಾ ನಾವು ಧ್ಯಾನದಲ್ಲಿ ಕೂತಾಗ ಅಲ್ಲಿ ಇಲ್ಯೂಷನ್ಸ್ಗಳು ಬರದೇ ಇರೋ ತಡೆದು ಅದು ಏನು ಮಾಡುತ್ತೆ, ನಮ್ಮನ್ನು ಬ್ರಹ್ಮನ ಬಳಿಗೆ ಕರೆದೊಯ್ಯುತ್ತೆ. ಅಂದರೆ ನಮ್ಮ ವಿಸ್ತಾರವನ್ನು, ಎಕ್ಸ್ಪ್ಯಾನ್ಷನ್ ಅಂದರೆ ಇನ್ಕ್ಲೂಸಿವ್ನೆಸ್, ನಮ್ಮ ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಯಾವತ್ತು ಇಟ್ ಟೀಚಸ್ ಅಸ್ ಎಕ್ಸ್ಕ್ಲೂಸಿವ್ನೆಸ್. ಅಂದರೆ ನಾನು ನನ್ನದೆಷ್ಟು, ಪರರದೆಷ್ಟು,
ನಾನೆಷ್ಟು ಪರವೆಷ್ಟು, ನಾನೆಷ್ಟು ಜಗತ್ತೆಷ್ಟು. ಆಮೇಲೆ ಅಲ್ಲಿಂದ ಬೇಡ, ಇಲ್ಲಿಂದ ಬೇಡ, ಅದು ಬೇಡ, ಇದು ಬೇಡ ಅಂದರೆ ನಾವು ನಮ್ಮ ಒಂದು ತೀರ ಬುದ್ಧಿ ಮನಸ್ಸು ಚಿತ್ತ ಏನು ಮಾಡುತ್ತೆ ಅಂದರೆ ಕೇವಲ ನಮ್ಮ ಸುತ್ತನೇ ಸುತ್ತೊಡೆಯುತ್ತೆ. ಅಂದರೆ ಎಲ್ಲದೂ ಎಕ್ಸ್ಕ್ಲೂಡ್ ಮಾಡ್ತಾ ಬರುತ್ತೆ. ಫಸ್ಟ್ ಜಗತ್ತು ಬೇಡ, ನಂತರ ಗೆಳೆಯರು ಬೇಡ, ನೆಂಟರು ಬೇಡ, ಬಾಂಧವರು ಬೇಡ, ನೆಕ್ಸ್ಟ್ ಮನೆಯಲ್ಲಿ ಅಪ್ಪ ಬೇಡ, ಅಮ್ಮ ಬೇಡ, ಹೆಂಡತಿ ಬೇಡ, ಗಂಡ ಬೇಡ, ಮಕ್ಕಳು ಬೇಡ. ಈ ಥರ ಒಂದೊಂದೇ ಎಕ್ಸ್ಕ್ಲೂಡ್ ಮಾಡ್ತಾ ಬರುತ್ತೆ. ಆದರೆ ಈ ರೀತಿಯಾದ ಅಗ್ನಿಹೋತ್ರವನ್ನು ಮಾಡಿ ನಾನು ಏನೆಲ್ಲ ವಿವರಿಸಿದೆ ಆ ರೀತಿಯಾದಾಗ ಇನ್ಕ್ಲೂಸಿವ್ನೆಸ್ ಬರುತ್ತೆ. ಅಂದರೆ ನನ್ನ ಹೆಂಡತಿ ನನ್ನವಳು, ನನ್ನ ಗಂಡ ನನ್ನವನು, ನನ್ನ ಮಕ್ಕಳು ನನ್ನವರು, ನನ್ನ ತಂದೆ ತಾಯಿ ನನ್ನವರು, ನನ್ನ ಬಂಧು ಬಾಂಧವರು ನನ್ನವರು, ನನ್ನ ಸ್ನೇಹಿತರು ನನ್ನವರು, ಈ ಜಗತ್ತಲ್ಲಿರೋ ನನ್ನ ದೇಶ ನನ್ನದು, ರಾಷ್ಟ್ರ ನನ್ನದು, ಭಾಷೆ ನನ್ನದು, ಇಡೀ ಭೂಮಿಯೇ ನನ್ನದು, ವಸುದೈವ ಕುಟುಂಬಕಂ ಅಂತ ಕೇಳಿರಬೇಕು ನೀವು. ಇಡೀ ಜಗತ್ತೇ ನನ್ನ ಕುಟುಂಬ. ಆ ರೀತಿಯಾದ ಒಂದು ಅಂದರೆ ಇದು ಆಲೋಚನೆಯ ವಿಸ್ತಾರತೆ, ಚಲನೆಯ ವಿಸ್ತಾರತೆ, ಸಂಕುಚಿತತೆ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ಮೆಕ್ಯಾನಿಸಮ್ನ ಅಗ್ನಿಹೋತ್ರದಿಂದ ಏನು ಮಾಡ್ತಿದ್ದೀವಿ ನಾವಿಲ್ಲಿ ಅಂತ. ಅಗ್ನಿಹೋತ್ರ ಮಾಡೋವರಿಗೆ ವಿಸ್ತಾರವಾಗುತ್ತೆ, ಅಗ್ನಿಹೋತ್ರ ಮಾಡದವರಿಗೆ ಸಂಕುಚಿತವಾಗುತ್ತೆ. ಎಷ್ಟರ ಮಟ್ಟಿಗೆ ಸಂಕುಚಿತವಾಗುತ್ತೆ? ಕೇವಲ ಸ್ವಾರ್ಥ ಮಾತ್ರ ಪ್ರಜ್ವಲಿಸುತ್ತೆ. ಆಗ ನಮ್ಮಲ್ಲಿ ದೈಹಿಕ ಮಾನಸಿಕ ಅಸಮತೋಲನ ಉಂಟಾಗಿ ನಮ್ಮಲ್ಲಿ ಕಾಯಿಲೆಗಳು, ಕಸಾಲೆಗಳು, ಮಾನಸಿಕ ಅಸಮತೋಲನತೆಗಳು, ಸೈಕಲಾಜಿಕಲ್ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್, ಸಿಂಡ್ರೋಮ್ಸ್ ಎಲ್ಲರೂ ಕೂಡ ಬರ್ತಾ ಹೋಗುತ್ತೆ. 100ಕ್ಕೆ ಜಗತ್ತಲ್ಲಿರುವ ಪ್ರಾಬ್ಲಮ್ಸ್ಗಳಲ್ಲಿ 90% ಆಗೋದು ಎಕ್ಸ್ಕ್ಲೂಸಿವ್ನೆಸ್ಸಿಂದ, ಅಂದರೆ ಸಂಕುಚಿತ ಭಾವದಿಂದ. ವಿಸ್ತಾರ ಭಾವದಿಂದ ನಾವು ಹೊರಟಾಗ ನಾವು ಬ್ರಹ್ಮನ ತನಕ ನಾವು ವಿಸ್ತಾರ ಮಾಡ್ಕೋಬೋದು. ಆ ರೀತಿಯಾಗಿ ಹೊರಟಾಗ ನಮ್ಮಲ್ಲಿ ಆರೋಗ್ಯ ಜನ್ರೇಟ್ ಆಗುತ್ತೆ. ಇಲ್ಲದಿದ್ದರೆ ನಾವು ಡೀಪ್ ಸ್ಲೀಪ್ ಸ್ಟೇಟಲ್ಲೂ ಕೂಡ ಹೋಗೋಕ್ಕಾಗೋದಿಲ್ಲ, ಧ್ಯಾನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಂಕುಚಿತವನ್ನು ಬಿಡಬೇಕು. ಸಂಕುಚಿತವನ್ನು ಬಿಡಲಿಕ್ಕೆ ಅಂದರೆ ಬುದ್ಧಿ, ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟನ್ನು ಬಿಡಬೇಕು. ಆ ಮೂರನ್ನು ಬಿಟ್ಟಾಗ ನಮ್ಮ ವಿಸ್ತಾರತೆ, ಅದಕ್ಕೆ ಸಂಬಂಧಪಟ್ಟ ರೀತಿಯಾದ ನಮ್ಮ ಉಚ್ಛ್ವಾಸ ನಿಶ್ವಾಸಗಳು, ಇದನ್ನು ಅಗ್ನಿಹೋತ್ರದ ರೀತಿಯಲ್ಲಿ ಮಾಡಿದಾಗ ನಮಗೆ ನಾವೇ ಗಳಿಸಿರುವಂತಹ ಗತಿಯು ಸಿಕ್ಕಿ ನಮ್ಮ ಡೆಸ್ಟಿನೇಷನ್ ನಾವು ಕೇವಲ ಆರೋಗ್ಯವೇ ಅಲ್ಲ, ಭಾಗ್ಯವೂ ಕೂಡ ಸಿಗುತ್ತೆ, ಸಾಧನೆಯೂ ಕೂಡ ಸಿಗುತ್ತೆ ಅನ್ನೋದು ಇಲ್ಲಿ ಈ ಒಂದು ರೀತಿಯಾಗಿ ಹೇಳುತ್ತಿರುವುದರಿಂದ ನಾವು ಈ ಒಂದು ಟೆಕ್ನಾಲಜಿನ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿಗೆ ನಾನು ಇವತ್ತಿನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮವನ್ನು ಮಂಗಳ ಹಾಡೋಣ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸ್ವಾಮಿ ಪರಮಾತ್ಮ